ओम नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहूणं एसो पंच नमो यारो सौवपावपणासनो मंगलानं च सव्वेशिं पढ़मं हवै मंगलम् पढ़मं हवै मंगलम्। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, परम पूज्य सागर जी महाराज की जय, समस्त आचार्य संघ की जय। ಆರನೇ ನರಕದಲ್ಲಿ ಇರುವಂತಹ ನಾರಕಿ ಜೀವಿಗಳು ಆರನೇ ನರಕದಿಂದ ಬಂದು ಎಷ್ಟು ಗತಿಗಳಲ್ಲಿ ಜನ್ಮ ತಾಳಬಹುದು? 2 ಗತಿಗಳಲ್ಲಿ, ತಿರ್ಯಂಶ ಗತಿ ಮತ್ತು ಮನುಷ್ಯ ಗತಿ. ಆದರೆ 7ನೇ ನರಕದಿಂದ ಬರುವಂತಹ ಜೀವ ಒಂದೇ ಗತಿಗೆ ಬರುತ್ತದೆ. ಯಾವ ಗತಿ? ತಿರ್ಯಂಶ ಗತಿಗೆ ಮಾತ್ರ ಬರ್ತದೆ. ಆರನೇ ನರಕದಿಂದ ಒಂದು ವೇಳೆ ತಿರ್ಯಂಶ ಗತಿಗೆ ಬಂತು ಅಂತಂದ್ರೆ ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? 14 ಗುಣಗಳಲ್ಲಿಯ ಎಷ್ಟು ಗುಣಗಳು ಪ್ರಾಪ್ತವಾಗಬಹುದು? 6 ಗುಣಗಳು ಸಮ್ಯಕ್ ದರ್ಶನ ಪ್ರಾಪ್ತವಾಗಬಹುದು ಅಂತಿದೆ, ಮತ್ತು ಸಮ್ಯಕ್ ಮಿಥ್ಯಾತ್ವ ಅಂತಕ್ಕಂತಹ 3ನೇ ಗುಣಸ್ಥಾನವೂ ಕೂಡ ಪ್ರಾಪ್ತವಾಗಬಹುದು. ಆದ್ದರಿಂದ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಈ 3 ಇರಲೇಬೇಕು. ಇನ್ನು ತಿರ್ಯಂಶ ಪರ್ಯಾಯ ಇರುವುದರಿಂದ ಮನಃಪರ್ಯ ಜ್ಞಾನ ಇಲ್ಲ, ಅವಧಿಜ್ಞಾನ ಇಲ್ಲ, ಮತ್ತು ಇದು ಮನಃಪರ್ಯ ಜ್ಞಾನ ಇಲ್ಲ ಮತ್ತು ಕೇವಲ ಜ್ಞಾನ ಇಲ್ಲ. ಈ 2 ಜ್ಞಾನಗಳು ಇರುವುದಿಲ್ಲ. ಸಮ್ಯಕ್ ಮಿಥ್ಯಾತ್ವ ಇದೆ, ಸಮ್ಯಕ್ತ್ವ ಇದೆ. ಆಮೇಲೆ ಸಂಯಮ ಅನ್ನತಕ್ಕಂಥ 5ನೇ ಗುಣಸ್ಥಾನವನ್ನು ಕೂಡ ಪಡೆಯಬಹುದು. ತಿರ್ಯಂಚ ಗತಿಯಲ್ಲಿ ಸಂಯಮ ಗುಣ ಇಲ್ಲ. ಇನ್ನು ತಿರ್ಯಂಚ ಗತಿಯಲ್ಲಿ ಶಲಾಕ ಪುರುಷರ ಕಥನವಾಗಲಿಕ್ಕೆ ಸಾಧ್ಯವಿಲ್ಲ. ಆರನೇ ನರಕದಿಂದ ಒಂದು ವೇಳೆ ಮನುಷ್ಯ ಗತಿಗೆ ಬಂದು ಮನುಷ್ಯ ಪರ್ಯಾಯವನ್ನು ಪಡೆದರೆ 14 ಗುಣಗಳಲ್ಲಿಯ ಎಷ್ಟು ಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು? 6. ತಿರ್ಯಂಚ ಪರ್ಯಾಯದಲ್ಲಿ ಪ್ರಾಪ್ತವಾಗತಕ್ಕಂತಹ 6 ಗುಣಗಳನ್ನು ಮಾತ್ರ ಪಡೆದುಕೊಳ್ಳಬಹುದೇ ವಿನಃ ಚಕ್ರವರ್ತಿಯಾಗುವುದಾಗಲಿ, ಬಲಭದ್ರ, ಶಲಾಕ ಪುರುಷರ ಪದ ಇರುವುದಿಲ್ಲ, ಪ್ರಾಪ್ತವಾಗುವುದಿಲ್ಲ. ಸಂಯಮ ಪ್ರಾಪ್ತವಾಗುವುದಿಲ್ಲ. ಮನಃ ಪರಿಜ್ಞಾನವೂ ಇಲ್ಲ ಮತ್ತು ಕೇವಲ ಜ್ಞಾನವೂ ಇಲ್ಲ. ಸಂಯಮ ಇಲ್ಲ ಅಂದ ತಕ್ಷಣ ಅವು ಕೂಡ ಇಲ್ಲ. ಮನುಷ್ಯಗತಿ
ಸಮ್ಯಕ್ ಪ್ರಕೃತಿ ಉದಯ ಇದ್ದಾಗ ಮಿಶ್ರ ಗುಣಸ್ಥಾನ, ಮಿಶ್ರ ಜ್ಞಾನ, ಮಿಶ್ರ ಮಿಥ್ಯಾ ಮತ್ತು ಸಮ್ಯಕ್ ಎರಡು ಮಿಶ್ರ ಜ್ಞಾನ ಅಂತ ಹೇಳಬೇಕು. ಮಿಶ್ರ ಜ್ಞಾನಗಳು. ಇನ್ನು ಯಾವುದು? ಇನ್ನು 5ನೇ ನರಕದಿಂದ ಬರುವಂತಹ ನಾರ್ಕಿ ಜೀವಿಗಳು 2 ಗತಿಗಳಲ್ಲಿ ಬರಬಹುದು. ತಿರ್ಯಂಚಗತಿ, ಮನುಷ್ಯಗತಿ, 2 ಗತಿಗಳಲ್ಲಿ. ತಿರ್ಯಂಚಗತಿಯಲ್ಲಿ ಬಂದರೆ ಮತಿಜ್ಞಾನ ಆಗಬಹುದು, ಶ್ರುತಜ್ಞಾನ ಆಗಬಹುದು, ಅವಧಿ ಜ್ಞಾನವೂ ಆಗಬಹುದು. ಆದರೆ ಮನಃಪರಿಜ್ಞಾನ ಕೇವಲ ಜ್ಞಾನ ಆಗುವುದಿಲ್ಲ. ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಆಗಬಹುದು. ಆಮೇಲೆ ಸಮ್ಯಕ್ತ್ವವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು ಮತ್ತು ಸಂಯಮವನ್ನು ಹೊಂದಬಹುದು. 5ನೇ ಗುಣಸ್ಥಾನ ಪ್ರಾಪ್ತ ಆಗಬೇಕು ಅಂತಂದ್ರೆ ಯಾವ ನರಕದಿಂದ ಬರಬೇಕು? 5ನೇ ನರಕದಿಂದ ಬರಬೇಕು. 6ನೇ ನರಕದಿಂದ ಬಂದಂಥ ತಿರ್ಯಂಚಿ ಜೀವಗಳಿಗೆ ಮತ್ತು ಮನುಷ್ಯರಿಗೆ 5ನೇ ಗುಣಸ್ಥಾನ ಇಲ್ಲ. ಸಂಯಮ ಇದೆ, ಸಂಯಮ ಇಲ್ಲ. ಮನುಷ್ಯರಿಗೆ ಸಂಯಮ ಇಲ್ಲ. ಆದರೆ ಇಲ್ಲಿ ಸಂಯಮ ಪ್ರಾಪ್ತವಾಗಬಹುದು. 5ನೇ ನರಕದಿಂದ ಬಂದಿರುವಂತಹ ನಾರ್ಕಿ ಜೀವಿಗಳಿಗೆ ಮನುಷ್ಯ ಪರ್ಯಾಯದಲ್ಲಿ ಬಂದರೆ ಸಂಯಮಿ ಆಗಬಹುದು. ಆದರೆ 6ನೇ ನರಕದಿಂದ ಬರುವಂತವರಿಗೆ ಸಂಯಮ ಆಗುವುದಿಲ್ಲ. ಯಾರು 6ನೇ ನರಕದಿಂದ ಬರುತ್ತಾರೆಯೋ ಅವರಿಗೆ ಮುನಿ ವ್ರತಗಳನ್ನು ಪಡೆದುಕೊಳ್ಳುವುದು ಸಾಧ್ಯವಿಲ್ಲ. ಅವರು ಬದ್ಧಾಯುಷ್ಕ ಇದ್ದರೂ ಕೂಡ ಸಾಧ್ಯವಿಲ್ಲ, ಅಬದ್ಧಾಯುಷ್ಕ ಇದ್ದರೂ ಕೂಡ ಸಾಧ್ಯವಿಲ್ಲ. ಪರಿಣಾಮ ಮಾತ್ರ ಆಗುವುದಿಲ್ಲ. ವಿಶುದ್ಧಿ ಇಲ್ಲ, ವಿಶುದ್ಧಿ ಕಡಿಮೆ. ಪ್ರತಿಮಾ ತಗೊಳ್ಬಹುದು. ದೇಶ ಸಂಯಮ ಇದೆಯಲ್ಲ. 6ನೇ ನರಕದಿಂದ ಬಂದರೆ ಮನುಷ್ಯರಿಗೂ ದೇಶ ಸಂಯಮ ಇದೆ, ತಿರ್ಯಂಚಿ ಪ್ರಾಣಿಗಳಿಗೂ ದೇಶ ಸಂಯಮ ಇದೆ, ಸಮ್ಯಕ್ತ್ವ ಇದೆ. ಹೆಚ್ಚಂದ್ರೆ 5ನೇ ಗುಣಸ್ಥಾನ ತನಕ ಹೋಗಬಹುದು. ಹೆಚ್ಚಂದ್ರೆ 5ನೇ ಗುಣಸ್ಥಾನ 6ನೇ ನರಕದಿಂದ ಬರುವವರಿಗೆ. 5ನೇ ನರಕದಿಂದ ಬಂದವರಿಗೆ ಸಂಯಮ ಪ್ರಾಪ್ತ ಆಗಬಹುದು. ಆದರೆ ಏನೇನು ಪ್ರಾಪ್ತ ಆಗುಲ್ಲ? ಮುಂದಿನ ಶಲಾಕ ಪುರುಷರ ಪದಗಳು ಪ್ರಾಪ್ತವಾಗುವುದಿಲ್ಲ. ಯಾಕೆಂದ್ರೆ ಇದು 5ನೇ ನರಕ. 3ನೇ ನರಕದಿಂದ ಬಂದು ತೀರ್ಥಂಕರಾಗಬಹುದು, 2ನೇ ನರಕದಿಂದ ಬಂದು ತೀರ್ಥಂಕರಾಗಬಹುದು, 1ನೇ ನರಕದಿಂದ ಬಂದು ತೀರ್ಥಂಕರಾಗಬಹುದು. ಆದರೆ ಚಕ್ರವರ್ತಿ ಪದ ದೊರೆಯುವುದಿಲ್ಲ, ವಾಸುದೇವ ಪದ ದೊರೆಯುವುದಿಲ್ಲ, ಬಲಭದ್ರ ಪದ ದೊರೆಯುವುದಿಲ್ಲ. ಕೇವಲ ಜ್ಞಾನ, ಕೇವಲ ಜ್ಞಾನ ಆಗಬಹುದು, ಕೇವಲ ಜ್ಞಾನ ಆಗುವುದಿಲ್ಲ. 5ನೇ ನರಕದಿಂದ ಬಂದವರಿಗೆ ಸಂಯಮ ಪ್ರಾಪ್ತವಾಗಬಹುದು, ಆದರೆ ಕೇವಲ ಜ್ಞಾನ ಆಗುವುದಿಲ್ಲ. ಮನಃಪರ್ಯ ಜ್ಞಾನ ಪ್ರಾಪ್ತವಾಗಬಹುದು, ಮನಃಪರ್ಯ ಜ್ಞಾನ ಪ್ರಾಪ್ತವಾಗುವುದು, ಕೇವಲ ಜ್ಞಾನ ಪ್ರಾಪ್ತವಾಗುವುದಿಲ್ಲ. ಐದನೇ ನರಕದಿಂದ ಬಂದಾಗ ಅವಧಿ ಜ್ಞಾನ ಆಗಬಹುದು. ಪಂಚಮ ಕಾಲದಲ್ಲೂ ಅವಧಿ ಜ್ಞಾನ ಆಗಬಹುದು. ಕ್ಷಯೋಪಶಮ ಆದರೆ ಆಗಬಹುದು, ಆಗಲಿಲ್ಲ ಅಂತಂದ್ರೆ ಆಗುವುದಿಲ್ಲ. ಆಗಲೇಬೇಕಂತ ಏನು ನೇಮ ಇಲ್ಲ, ಆದರೆ ಆಗುವಂತ ಪಾತ್ರತೆ ಯೋಗ್ಯತೆ ಇರ್ತದೆ ಆ ಜೀವಕ್ಕೆ. ಕೇವಲ ಜ್ಞಾನ ಇಲ್ಲ. ಆಮೇಲೆ ಬಲದೇವ, ವಾಸುದೇವ, ಚಕ್ರವರ್ತಿ, ತೀರ್ಥಂಕರ ಮತ್ತು ಮೋಕ್ಷ ಇಷ್ಟು ಇಲ್ಲ. ಇನ್ನು 8 ಗುಣಗಳನ್ನು ಪಡೆದುಕೊಳ್ಳಬಹುದು. 8 ಗುಣಗಳು ಕೊನೆಯಲ್ಲಿ ಬರ್ತಾರಲ್ಲ, ಒಟ್ಟು ಗುಣ. ತಿರ್ಯಂಶಿಗೆ 6 ಗುಣಗಳು, ಮನುಷ್ಯನಿಗೆ 8 ಗುಣಗಳು.
5ನೇ ನರಕದಿಂದ ಬರುವ ಜೀವಿಗೆ ಮನುಷ್ಯ ಪರ್ಯಾಯ ಸಿಕ್ಕರೆ ಸಂಯಮ ಪ್ರಾಪ್ತ ಆಗಬಹುದು, ಆದರೆ ಕೇವಲ ಜ್ಞಾನ ಪ್ರಾಪ್ತವಾಗುವುದಿಲ್ಲ. 7ನೇ ನರಕದಿಂದ ಬರುವಂತಹ ಜೀವಿಗೆ ಸಮ್ಯಕ್ವಿಲ್ಲ. 6ನೇ ನರಕದಿಂದ ಬರುವಂತಹ ಜೀವಿಗೆ ಸಂಯಮಿಲ್ಲ, ದೇಸಯಮಿದೆ. 5ನೇ ನರಕದಿಂದ ಬರುವಂತಹ ಜೀವಿಗೆ ಸಂಯಮಿದೆ, ಆದರೆ ಕೇವಲ ಜ್ಞಾನ ಇಲ್ಲ. ಸ್ವಲ್ಪ ಕೊಡ್ತಾರೆ, ಎಲ್ಲ ಒಮ್ಮೆ ಕೊಡಲ್ಲ. ಸ್ವಲ್ಪ ಕೊಡ್ತಾರೆ. ತಮ್ಮ ಪರಿಣಾಮಗಳಿಂದ ಸಿಗೋದದು. ಅಂದ್ರೆ ಆಚಾರ್ಯಶ್ರೀ ಹಂಗ ಮಾಡ್ತಾರಲ್ಲ, ಹಂಗ ಪೈಲ 2 ಪ್ರತಿಮಾ ತಗೋ, ಆಮೇಲೆ 5 ತಗೋ, ಆಮೇಲೆ 7 ತಗೋ, ಆಮೇಲೆ 11, ಆಮೇಲೆ ಸಂಯಮಿ. ಇದ್ರೊಳಗೆ ಯಾರಾದ್ರೂ ಅಟ್ಕಾಸಿ ಬಿಟ್ರಂತಂದ್ರೆ ಇದ್ರ ಸಂಬಂಧ ಇರ್ತೈತಿ ಅಲ್ಲಿ, ಈ ಸಿದ್ಧಾಂತದ ಸಂಬಂಧ ಇರೋದಲ್ಲಿ. ಸಂಯಮ ಸಿಗಲಿಲ್ಲ ಅಂತಂದ್ರೆ, ಎಲ್ಲ ಸರಿ ಇದ್ದು ಸಂಯಮ ಸಿಗಲಿಲ್ಲ ಅಂತಂದ್ರೆ 5ನೇ ನರಕ 6ನೇ ನರಕದಿಂದ ಬಂದಿರಬಹುದು ಅಂತ ಹೇಳಬಹುದು. ಪರಿಣಾಮ ಆಗುವುದಿಲ್ಲ ಆ ತರ. ಅಂದ್ರೆ ಸಂಯಮ ಅಂತಂದ್ರೆ ಕೇವಲ ಬಾಹ್ಯ ಸಂಯಮ ಅಂತಲ್ಲ, ಅಂತರಂಗ ಸಂಯಮ, ಭಾವ ಚಾರಿತ್ರ ಪ್ರಕಟ ಆಗಬೇಕು, ಅದು ನಿಜವಾದ ಸಂಯಮ. 4ನೇ ನರಕದಿಂದ ಬರುವ ನಾರ್ಕಿ ಜೀವಗಳು 2 ಪರ್ಯಾಯಗಳಿಗೆ ಬರಬಹುದು. ತಿರ್ಯಂಚ್ಯ ಪರ್ಯಾಯ ಮತ್ತು ಮನುಷ್ಯ ಪರ್ಯಾಯ 2 ಗತಿಗೆ ಬರಬಹುದು. ತಿರ್ಯಂಚ್ಯ ಗತಿಗೆ ಬಂದರೆ ಏನೇನಾಗಬಹುದು? ಹಿಂದಿನಂತೆ 6 ಗುಣಗಳನ್ನು ಪಡೆದುಕೊಳ್ಳಬಹುದು. ತಿರ್ಯಂಚ್ಯವಸ್ಥೆ ಮತಿ ಶ್ರುತ ಅವಧಿ, ಇನ್ನು ಮನಪರಿಜ್ಞಾನ ಇಲ್ಲ, ಕೇವಲ ಜ್ಞಾನ ಇಲ್ಲ. ಸಮ್ಯಕ್ ಮಿಥ್ಯಾತ್ವ ಆಗಬಹುದು, ಸಮ್ಯಕ್ತ್ವ ಆಗಬಹುದು, ಸಂಯಮ ಆಗಬಹುದು, ಸಂಯಮ ಆಗುವುದಿಲ್ಲ ತಿರ್ಯಂಚ ಪರ್ಯಾಯದಲ್ಲಿ, ಮತ್ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಗತಿಗೆ ಬಂದಿದ್ದರೆ 4ನೇ ನರಕದಿಂದ ಮನುಷ್ಯನಾದರೆ ಎಷ್ಟು ಗುಣಗಳು? 10 ಗುಣಗಳು. ಮತ್ತೆರಡು ಹೆಚ್ಚಿದು ನೋಡ್ರಿ ಇಲ್ಲಿ. 4ನೇ ನರಕದಿಂದ ಬರುವಂತಹ ಜೀವ ಕೇವಲ ಜ್ಞಾನಿಯಾಗಿ ಮೋಕ್ಷಕ್ಕೆ ಹೋಗಬಹುದು. ಮೋಕ್ಷ ಒಂದು. ಕೇವಲ ಜ್ಞಾನ ಇದೆ ಅಂತಂದ್ರೆ ಮೋಕ್ಷ ಇದ್ದೇ ಇದೆ. ಕೇವಲ ಜ್ಞಾನ ಮೋಕ್ಷ. ಯಾವ ಜೀವ? ಸಂಯಮ ತಗೊಳ್ಬಹುದು. ಶ್ರೇಣಿ ಹತ್ತಲ್ಲ, ಉಪಶಮ ಶ್ರೇಣಿ. ಶ್ರೇಣಿ ಹತ್ತಬಹುದೇನಂತ ವಿಷಯ. ಛಪಕ್ ಶ್ರೇಣಿ ಅಂತೂ ಇಲ್ಲವೇ ಇಲ್ಲ, ಆದರೆ ಉಪಶಮ ಶ್ರೇಣಿ ಹತ್ತಬಹುದೇನು? ಉಪಶಮ ಶ್ರೇಣಿ ಹತ್ತಬಹುದು ಅಂತ ಅನಿಸ್ತದೆ. ಹತ್ತಲಿಕ್ಕೆ ಏನು ಅಡ್ಡಿ ಇಲ್ಲ. ಇನ್ನು ಕೇವಲ ಜ್ಞಾನದ ನಿಷೇಧ ಇದೆ. ಹತ್ತಬಹುದು, ಹತ್ತಬಹುದು, ಹತ್ತಬಹುದು. ಶಾಯಿಕ ಸಮ್ಯಕ್ ದೃಷ್ಟಿ ಜೀವನು ಉಪಶಮ ಶ್ರೇಣಿಯನ್ನು ಹತ್ತುತ್ತದೆ. ಆದರೆ ಈ ಜೀವಕ್ಕೆ ಯಾವ ಸಮ್ಯಕ್ತ್ವ ಇರ್ತದೆ? ಶಾಯಿಕ ಸಮ್ಯಕ್ತ್ವ ಆಗಬಹುದೇನು? ಆಗಬಹುದು, ಆಗ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಸಮ್ಯಕ್ತ್ವ ಆಗಬಹುದು ಅಂತ ಹೇಳಿದಾರೆ ಅಂದಮೇಲೆ ಅದರೊಳಗೆ ಯಾವುದು ಆಗಬಹುದು. ಇಲ್ಲಿ ಸಂವಹನ ಯಾವುದಿದೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಸಮ್ಯಕ್ತ್ವ ಆಗ್ತದೆಯೋ ಅಥವಾ ಇಲ್ಲ ಇದು ಮುಖ್ಯ. ಇನ್ನು ಸಮ್ಯಕ್ತ್ವವನ್ನು ಪಡೆಯುವಂತಹ ಜೀವ 7ನೇ ನರಕದಿಂದ ಬಂದ್ರೆ ಏನು, 6ನೇ ನರಕದಿಂದ ಬಂದ್ರೆ ಏನು, 5ನೇ ನರಕದಿಂದ ಬಂದ್ರೆ ಏನು, ಮತ್ತೆ ಯಾವ ನರಕದಿಂದ ಬಂದ್ರೆ ಏನು,
ಒಟ್ಟಿನಲ್ಲಿ ಆ ಜೀವ ಸಮ್ಯಕ್ತ್ವ ಪಡೆಯಬಹುದು. ಯಾವ ಸಮ್ಯಕ್ತ್ವ ಪಡೆಯಬಹುದು ಇದಕ್ಕೆ ಗ್ಯಾರಂಟಿ ಇಲ್ಲ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವದಿಂದ ಶ್ರೇಣಿಯನ್ನು ಹತ್ತಬಹುದು, ದ್ವಿತೀಯೋಪಶಮ ಸಮ್ಯಕ್ತ್ವದಿಂದ ಉಪಶಮ ಶ್ರೇಣಿಯನ್ನು ಹತ್ತಬಹುದು. ಕ್ಷಾಯಿಕದಿಂದಂತೂ ಉಪಶಮ ಶ್ರೇಣಿ ಹತ್ತಾನೆ, ಆದರೆ ಕ್ಷಪಕ ಶ್ರೇಣಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಕ್ಷಪಕ ಶ್ರೇಣಿ ಇಲ್ಲ. ಇನ್ನು ಒಂದು ವಿಶೇಷ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಹೆಚ್ಚಂದ್ರೆ 4ನೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುತ್ತಾನೆ ಅನ್ನುವಂಥ ನಿಯಮ ಇದೆ. ಆ ನಿಯಮದ ಅಪೇಕ್ಷೆಯಿಂದ ಶ್ರೇಣಿಯನ್ನ ಯಾವ ಭಾವದಲ್ಲಿ ಹತ್ತಾನೆ, ಈ 5ನೇ ನರಕದಿಂದ ಬಂದಿರತಕ್ಕಂತಹ ಮನುಷ್ಯ ನಾರ್ಕಿ ಜೀವ ಮನುಷ್ಯನಾಗಿದ್ದಾನೆ, ಸಂಯಮ ಧಾರಣ ಮಾಡಿಕೊಳ್ಳಬಹುದು, ಮಾಡಿಕೊಂಡ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗಬಹುದು, ಆದ ಅಂತ ಇಟ್ಕೊಳ್ಳಿ. ಆದ ನಂತರ ಎಲ್ಲಿ ಹೋಗಬಹುದು? ದೇವಗತಿಯಲ್ಲಿ ಜನ್ಮ ತಾಳಬಹುದು. ವಜ್ರ ಋಷಭ ನಾರಾಜ ಸವನನಿತ್ತು. ಕ್ಷಾಯಿಕ ಸಮ್ಯಕ್ತು ಆಯಿತು ಅಂತಂದ್ರೆ ವಜ್ರ ಋಷಭ ನಾರಾಜ ಸವನನ. ಇನ್ನು ಇಲ್ಲಿಂದ ದೇವಗತಿಗೆ ಹೋಗಿ 3ನೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗಬಹುದು. 3ನೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುವುದು. ಒಂದು ಮನುಷ್ಯಗತಿ, ದೇವಗತಿ, ಮತ್ತೆ ಮನುಷ್ಯಗತಿ. ಕ್ಷಾಯಿಕ ಸಮ್ಯಕ್ತು ತಗೊಂಡು ಬಂದು ಮೋಕ್ಷಕ್ಕೆ ಹೋಗಬಹುದು. ಆಮೇಲೆ 5ನೇ ನರಕದಿಂದ ಬರುವಂತಹ ಈ ನಾರ್ಕಿ ಜೀವ ಮನುಷ್ಯನಾಗಿದ್ದಾನೆ ಅಂದಮೇಲೆ, ಸಂಯಮ ಧಾರಣ ಮಾಡಿದ್ದಾನೆ ಅಂದಮೇಲೆ ಸರ್ವಾರ್ಥ ಸಿದ್ಧಿ ತನಕ ಹೋಗಬಹುದು. ಆದರೆ ಮೋಕ್ಷಕ್ಕೆ ಹೋಗುವುದಿಲ್ಲ. ಒಂದು ಭಾವ, 3ನೇ ಭಾವಕ್ಕೆ ಮೋಕ್ಷ ಹೋಗ್ತದೆ. ಇದು ಒಂದು ಭಾವ, ಅದೊಂದು ಭಾವ, ಮತ್ತೆ ಬಂದು 3ನೇ ಭಾವಕ್ಕೆ ಮೋಕ್ಷ. ಇನ್ನು 4 ಭಾವ ಹೇಗೆ ಅಂತಂದ್ರೆ, ಇಲ್ಲಿಂದ ಭೋಗಭೂಮಿಯ ತಿರೆಂಚ ಆದ ಅಥವಾ ಮನುಷ್ಯ ಆದ, ಇದು 1, ಅದು 2, ಮತ್ತೆ ಮೇಲೆ ಹೋಗಬೇಕು 3, ಇದು 4ನೇ ಭಾವ. ಭೋಗಭೂಮಿಯ ಅಪೇಕ್ಷೆಯಿಂದ 4ನೇ ಭಾವ. ಆದರೆ ಭೋಗಭೂಮಿಗೆ ಹೋಗದೇ ಇರತಕ್ಕಂಥ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ 3ನೇ ಭಾವದಲ್ಲಿ ನಿಯಮದಿಂದ ಮೋಕ್ಷ ಇದೆ. ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗಬಹುದು ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಅದೇ ಭಾವದಿಂದ ಹೋಗಬೇಕು ಅಂತಂದ್ರೆ 4ನೇ ನರಕದಿಂದ ಬಂದಿರಬೇಕು. ಅದೇ ಭಾವದಿಂದ ಹೋಗೋದಾದ್ರೆ 4ನೇ ನರಕದಿಂದ ಬಂದಿರಬೇಕು, ಅದೇ ಭಾವದಿಂದ ಹೋಗಬಹುದು. ಅದಂತೂ ಇದ್ದೇ ಇದೆ ಅಲ್ಲ. ಕೇವಲ ಜ್ಞಾನ ಆಯ್ತಂದ್ರೆ ಸಂಸಾರದೊಳಗೆ ಮತ್ತೆ ಉಳಿಬಹುದೇನು? ಅಂದ್ರೆ ಅರ್ಹಂತರಿಗೆ ಗತಿ ಕಟ್ಟಿ ದೇವಗತಿಗೆ ಬರಬಹುದೇನು? ಮತ್ತೆ ಕೇವಲ ಜ್ಞಾನ ಅಂದ್ರೆ ಅರ್ಹಂತ ಅವಸ್ಥೆ. ಅದೇ ಭಾವದಿಂದ ಮೋಕ್ಷ ಇದೆ. ಆದರೆ ಮೋಕ್ಷವನ್ನ ಪಡೆಯುವಂತಹ ಜೀವ ಯಾವ ನರಕದಿಂದ ಬಂದಿರಬೇಕು? ಕಮಿತ್ ಕಮ್ಮಿ 4ನೇ ನರಕದಿಂದಾದರೂ ಬರಬೇಕು. 7ನೇ ನರಕದಿಂದ, 6ನೇ ನರಕದಿಂದ, 5ನೇ ನರಕದಿಂದ ಬಂದಿರುವಂತಹ ಜೀವಿಗೆ ಮೋಕ್ಷವಿಲ್ಲ. ಕೆಳಗಿನ ಈ 3 ನರಕಗಳಿಂದ ಬಂದಿರುವ ಜೀವಿಗೆ ಮೋಕ್ಷವಿಲ್ಲ, ಕೇವಲ ಜ್ಞಾನವಿಲ್ಲ. 4ನೇ ನರಕದಿಂದ ಬರಬೇಕು. ಇನ್ನು 5ನೇ ನರಕದಿಂದ ಬಂದಿರತಕ್ಕಂತಹ ಮನುಷ್ಯನಿಗೆ, ನಾರ್ಕಿ ಜೀವಿಗೆ ಮನುಷ್ಯ ಪರ್ಯಾಯದಿಂದ ಸಂಯಮ ಪ್ರಾಪ್ತವಾಗಬಹುದು ಅಂತ ಹೇಳಿದ್ದಾರೆ. ಅಂದಮೇಲೆ ಸಂಯಮ ಎಲ್ಲಾ ಪ್ರಕಾರದ ಸಂಯಮ ಅಂತ ತಿಳ್ಕೊಳ್ಳಿ. ದೇಶ ಸಂಯಮ, ಸಕಲ ಸಂಯಮ, ಯಥಾಖ್ಯಾತ ಸಂಯಮ, 11ನೇ ಗುಣಸ್ಥಾನದ ಯಥಾಖ್ಯಾತ ಸಂಯಮ, ಉಪಶಮ ಶ್ರೇಣಿ ಹತ್ತಿ 11ನೇ ಗುಣಸ್ಥಾನದವರೆಗೆ ಹೋಗಿ ಕೆಳಗೆ ಬಂದ ಪಂಡಿತ್ ಮರಣ ಮಾಡಿಕೊಂಡು ಸರ್ವಾರ್ ಸಿದ್ಧಿಗೆ ಹೋಗಬಹುದು. ಏನಡ್ಡಿ ಇಲ್ಲ ಹೋಗ್ಲಿಕ್ಕೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿಯೇ ಇದ್ರೂ ಇರಬಹುದು, ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಇದ್ರೂ ಇರಬಹುದು. ಇನ್ನು 4ನೇ ನರಕದಿಂದ ಬಂದಿರತಕ್ಕಂತಹ ಮನುಷ್ಯರ ಕಥನ ಆಯ್ತಲ್ಲ. ಇನ್ನು
ಮೂರನೇ ನರಕದಿಂದ, ಎರಡನೇ ನರಕದಿಂದ, 3 ನರಕಗಳ ಮೂರನೇ, ಎರಡನೇ, 1ನೇ ನರಕದಿಂದ ಬರುವಂತಹ ನಾರ್ಕಿ ಜೀವ 2 ಗತಿಗಳಲ್ಲಿ ಬರಬಹುದು. ತಿರ್ಯಂಶ ಗತಿಗೆ ಬಂದರೆ ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? 6 ಗುಣಗಳು. ಪೂರ್ವದಲ್ಲಿ ಹೇಳಿರುವಂತೆ 6 ಗುಣಗಳು. ಮನುಷ್ಯ ಗತಿಗೆ ಬಂದರೆ ಎಷ್ಟು ಗುಣಗಳು ಪ್ರಾಪ್ತವಾಗಬಹುದು? 11. ಅಂದರೆ 1 ಹೆಚ್ಚಾಯಿತು. ಯಾವುದು? ತೀರ್ಥಂಕರವಾಗುವಂತಹ ಯೋಗ ನರಕದಿಂದ ಬಂದವರಿಗೂ ಇದೆ. ತೀರ್ಥಂಕರ ಆಗಬಹುದು. ಆದರೆ ಏನಾಗುವುದಿಲ್ಲ? ಚಕ್ರವರ್ತಿ, ಬಲದೇವ, ವಾಸುದೇವ ಅಂದರೆ ನಾರಾಯಣ, ಬಲಭದ್ರ ಮತ್ತು ನಾರಾಯಣ. ಇನ್ನು ನಾರಾಯಣ ಮತ್ತು ಪ್ರತಿನಾರಾಯಣ ಎರಡೂ ಒಂದಕ್ಕೆ ಸೇರಿಸಿಕೊಂಡು ತಿಳ್ಕೊಳ್ಳಬಹುದು. ನಾರಾಯಣ ಮತ್ತು ಪ್ರತಿನಾರಾಯಣ ಒಂದರಲ್ಲಿ ತಿಳ್ಕೊಳ್ಬೇಕದನ್ನು. ಯಾಕೆಂದ್ರೆ ಚಕ್ರವರ್ತಿಯಾಗುವಂತಹ ಜೀವಗಳು ನಾರಾಯಣ, ಪ್ರತಿನಾರಾಯಣ ಅನ್ನತಕ್ಕಂತಹ ಪದಗಳನ್ನು ಪಡೆಯುವಂತಹ ಜೀವಗಳು ಮತ್ತು ಬಲಭದ್ರ ಪದವಿಗೆ ಬರುವಂತಹ ಜೀವಗಳು ನಿಯಮದಿಂದ ದೇವಗತಿಯಿಂದ ಬರ್ತಾರೆ, ಕೆಳಗಿಂದ ಬರಲ್ಲ. ತೀರ್ಥಂಕರು ಮೇಲಿಂದ ಬರಬಹುದು, ಕೆಳಗಿಂದ ಬರಬಹುದು. ಚಕ್ರವರ್ತಿಗಳು ನಿಯಮದಿಂದ ಮೇಲಿಂದ ಬರ್ತಾರೆ. ಚಕ್ರವರ್ತಿಗಳು ನಾರಾಯಣರು, ಪ್ರತಿನಾರಾಯಣರು ಮತ್ತು ಬಲಭದ್ರರು. ಶಲಾಕ ಎಲ್ಲರೂ ಅಲ್ಲ, ತೀರ್ಥಂಕರನ್ನು ಬಿಟ್ಟು. ತೀರ್ಥಂಕರು ಮೇಲಿಂದ ಬರಬಹುದು, ಕೆಳಗಿಂದ ಬರಬಹುದು. ಆದರೆ ಉಳಿದ ಶಲಾಕ ಪುರುಷರು ನಿಯಮದಿಂದ ಮೇಲಿನಿಂದ ಬರುತ್ತಾರೆ. 5ನೇ, 6ನೇ ಮತ್ತು 7ನೇ. ಇಲ್ಲ, ಹಾಗೇನಿಲ್ಲ. ಈಗ ಒಂದು ಸಲ ಅಲ್ಲಿಂದ ಬಂದು ತಿರೆಂಚ ಆಯಿತು, ದೇಶ ಸಂಯಮಿ ಆಯಿತು. ಇಲ್ಲಿ ಬಂದ ಯಾವ ನರಕದ್ದು? 5ನೇ ನರಕದ್ದು. ದೇಶ ಸಂಯಮ ಪ್ರಾಪ್ತ ಆಗಬಹುದು ಅಥವಾ ಇಲ್ಲ? ಮನುಷ್ಯನಿಗೂ ಆಗಬಹುದು, ತಿರೆಂಚಿನಿಗೂ ಆಗಬಹುದು. ಅಷ್ಟೇ ಅಲ್ಲ, ಸಂಯಮನೂ ಪ್ರಾಪ್ತ ಆಗಬಹುದು 5ನೇ ನರಕದಿಂದ ಬಂದಿದ್ರೆ. ಕೇವಲ ಜ್ಞಾನ ಆಗೋಲ್ಲ. ಏನ್ ಕೇಳಿದ್ರದ? ಎಷ್ಟು ಭವಾಂತರದ ಪ್ರಶ್ನೆ ಇಲ್ಲಿ ಒಟ್ಟು ವರ್ತಮಾನದಲ್ಲಿ ಎಲ್ಲಿಂದ ಬಂತು ಅದರದ್ದು ಪ್ರಶ್ನೆ ಇದೆ. ಆಮೇಲೆ ಇಲ್ಲಿ 5ನೇ ನರಕದಿಂದ ಬಂದು ಮನುಷ್ಯನಾಗತಕ್ಕಂತಹ ಮನುಷ್ಯನಿಗೆ ಮತ್ತು ತಿರೆಂಚ ಪ್ರಾಣಿಗೆ ಒಂದು ಸಲ ದೇಶ ಸಂಯಮ ಆಯಿತು ಅಂತಂದ್ರೆ ಬಾಲ್ ಪಂಡಿತ್ ಮರಣ ಆಯಿತು. ಬಾಲ್ ಪಂಡಿತ್ ಮರಣವನ್ನು ಸಾಧಿಸಿಕೊಂಡಂತಹ ಮನುಷ್ಯ ಮತ್ತು ತಿರೆಂಚರಿಗೆ ಎಷ್ಟು ಭವಗಳು? ಹೆಚ್ಚಿಂದ ಹೆಚ್ಚು 8, ಕಡಿಮೆಯಿಂದ ಕಡಿಮೆ 3. ಒಂದು ಸಲ 5ನೇ ಗುಣಸ್ಥಾನಕ್ಕೆ ಮರಣ ಆಯಿತು ಅಂತಂದ್ರೆ, ಅಥವಾ 5ನೇ ನರಕದಿಂದ ಬರುವಂತಹ ಒಬ್ಬ ಮನುಷ್ಯರಿಗೆ ಸಂಯಮ ಪ್ರಾಪ್ತ ಆಯಿತು, ಸಂಯಮ ಪೂರ್ವಕ ಪಂಡಿತ್ ಮರಣ ಆಯಿತು ಅಂತಂದ್ರೆ ಹೆಚ್ಚಿಂದ ಹೆಚ್ಚು 8, ಕಡಿಮೆಯಿಂದ ಕಡಿಮೆ ಹೆಚ್ಚು ಬಹುಗಳು ಉಳಿಲ್ಲ. ಸಂಯಮ ಅಥವಾ ದೇಶ ಸಂಯಮ ಇಂಥವುಗಳನ್ನು ತಕ್ಕೊಳ್ತೇವೆ ಅಂತಂದ್ರೆ 8 ಭವದಲ್ಲಿ ಮೋಕ್ಷ ಆಗೇ ಆಗ್ತದೆ. ಹೆಚ್ಚು ಭವ ಸುತ್ತಾಡೋಲ್ಲ ಜೀವ. ಇನ್ನು 6ನೇ ನರಕದಿಂದ ಬರುವ ಜೀವಿಗೂ ಕೂಡ ದೇಶ ಸಂಯಮ ಇದೆಯೋ ಅಥವಾ ಇಲ್ಲ? ದೇಶ ಸಂಯಮ ಇದೆ. ಅದು ಕೂಡ 8 ಭವದಲ್ಲಿ ಮೋಕ್ಷಕ್ಕೆ ಹೋಗಬಹುದು 6ನೇ ನರಕದಿಂದ ಬಂದ್ರೆ. ಆದರೆ 6ನೇ ನರಕದಿಂದ ಬಂದವರೆಲ್ಲ 8ನೇ ಭವಕ್ಕೆ ಮೋಕ್ಷ ಹೋಗ್ತಾರ ಅಂತ ಹೇಳ್ಬಿಟ್ಟು 6ನೇ ನರಕಕ್ಕೆ ಹೋಗಿ ಬಂದೇರಿ. ಮತ್ತೆ ಆರನೇ ನರಕದಿಂದ ಬಂದಿದ್ದೇವೆ ಅಂತ ತಿಳ್ಕೊಂಡು ದೇಶ ಸಂಯಮಿ ಆದ್ರೆ ಒಳ್ಳೆಯದಲ್ಲ. ಪ್ರತಿಮಾಧಾರಿ ಆದ್ರೆ ಒಳ್ಳೆಯದು, ಕೆಟ್ಟದ್ದೇನಿದೆ? 8 ಭವದಲ್ಲಿ ಮೋಕ್ಷಕ್ಕೆ ಹೋಗೇ ಹೋಗ್ತೀವಿ. ಆದರೆ 7ನೇ ನರಕದಿಂದ ಬಂದಿದ್ದೇವೆ ಅಂತಂದ್ರೆ ದೇಶ ಸಂಯಮ ಆಗೋದೇ ಇಲ್ಲ, ಇದು ನಕ್ಕಿ. ಇಲ್ಲಿ ತಿಳ್ಕೋಬಹುದು.
ಯಾರು ಪ್ರತಿಮಾಧಾರಿ ಆಗುವುದಿಲ್ಲ ಅವರು ಬಹುಶಃ 7ನೇ ನರಕದಿಂದ ಬಂದಿರಬಹುದು. ದೇಶ ಸಂಯಮದ ಭಾವ ಇರಬೇಕು ಇರಬಾರ್ದು? ನೋಡಿ, ಭಾವಗಳು ಇದ್ದು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಮಾತು ಬೇರೆ. ಭಾವ ಇದ್ದು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ 6ನೇ ನರಕದಿಂದ ಬಂದಿರಬಹುದು ಅಂತ ಒಂದು ಊಹೆ ಮಾಡಬಹುದು. ಒಟ್ಟು ಭಾವ ಇಲ್ಲ ಅಂತಂದ್ರೆ 7ನೇ ನರಕದಿಂದ ಬಂದಿರಬಹುದು. ಆದ್ರೆ 7ನೇ ನರಕದಿಂದ ಮನುಷ್ಯಗತಿಗೆ ಬರೋಲ್ಲ, ತಿರ್ಯಂಚಿಗತಿಗೆ ಬರ್ತದೆ. ಜೀವ ತಿರ್ಯಂಚಿಗತಿಗೆ ಬರ್ತದೆ, ಮನುಷ್ಯಗತಿಗೆ ಬರೋಲ್ಲ. ಅಂದ್ರೆ ಮನುಷ್ಯ ಆದವರೆಲ್ಲ ನಾವು ಹೆಚ್ಚಿಂದ ಹೆಚ್ಚು ಎಲ್ಲಿಂದ ಬಂದಿರಬಹುದು? 6ನೇ ನರಕದಿಂದ. ಆಮೇಲೆ 6ನೇ ನರಕದಿಂದ ಬಂದಿದ್ದೀವಿ ಅಂದಮೇಲೆ ದೇಶ ಸಂಯಮ ಪಡ್ಕೋಬೇಕು ಪಡ್ಕೋಬಾರ್ದು? ಇಲ್ಲಿ ಪರ್ಮಿಷನ್ ಇದೆ ಮತ್ತೆ ಪಡ್ಕೊಳ್ಳಲ್ಲ. ಇನ್ನು ದೇಶ ಸಂಯಮವನ್ನ 6ನೇ ನರಕದಿಂದ ಬಂದಿದ್ರು ನಾವು ದೇಶ ಸಂಯಮ ಪಡೆದುಕೊಳ್ತಕ್ಕಂಥ ಪರಿಣಾಮ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಮತ್ತಾವುದೋ ಕಾರಣ ಇರಬಹುದು. ಪರಿಣಾಮಗಳು ಆಗ್ತಾ ಇಲ್ಲ ಅಂತಂದ್ರೆ, ಒಟ್ಟಿಗೆ ಆಗ್ತಾ ಇಲ್ಲ ಅಂತಂದ್ರೆ ಮನುಷ್ಯಾಯು ಕಟ್ಟಿರಬೇಕು, ತಿರೆಂಚಾಯು ಕಟ್ಟಿರಬೇಕು, ಇದ್ರೆ ನರಕಾಯು ಕಟ್ಟಿರಬೇಕು. ಅಂಥವರಿಗೆ ಪರಿಣಾಮಗಳಾಗಲ್ಲ ಅಂತ ಹೇಳ್ತಾರೆ. ಅವ್ರು ಎಷ್ಟು ಬಹುದಾಗ ಹೋಗವ್ರ ನೋಡ್ರಿ, ಹೇಳ್ತೇವೆ ಕೇಳ್ರಿ. ಅವ್ರು ಎಷ್ಟು ಬಹುದಾಗ ಹೋಗವ್ರ? ನರಕಾಯು ಕಟ್ಕೊಂಡಿದಾರಿಲ್ಲೋ? ಕಟ್ಕೊಂಡಿದ್ದಾರೆ. ನರಕಾಯು ಕಟ್ಕೊಂಡಿದ್ದಾರೆ. ಪಂಚಮ ಕಾಲದಲ್ಲಿದ್ದಾರೆ. ಹೆಚ್ಚಂದ್ರೆ ಯಾವ ನರಕಕ್ಕೆ ಹೋಗ್ಬೋದು? 6ನೇ ನರಕ. ಇನ್ನು ಅಷ್ಟು ಉತ್ಕೃಷ್ಟ ಪಾಪ ಮಾಡಿಲ್ಲ ಅಂತ ಇಟ್ಕೊಳ್ಳಿ, 1ನೇ ನರಕಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ. 1ನೇದು ಇಟ್ಕೊಳ್ಳಿ, 1ರಿಂದ 5ನೇದವರೆಗೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ಕಡಿಮೆ ಪಾಪ ಮಾಡಿದ್ರೆ 5ನೇ ನರಕ ಅಂತ ಇಟ್ಕೊಳ್ಳಿ, 4ನೇದ 3ನೇದು ಅಂತ ಇಟ್ಕೊಳ್ಳಿ. ಇನ್ನು ಹೈಯೆಸ್ಟ್ ಅಂದ್ರೆ 5ನೇ ನರಕ. ಪಂಚಮ ಕಾಲದಲ್ಲಿ ಪಂಚಮ ನರಕ ಅಂತೂ ಹೋಗ್ಲೇಬೇಕಲ್ಲ. 5ನೇ ನರಕ ಹೋದ್ರು ಅಂತ ಇಟ್ಕೊಳ್ಳಿ. ಇನ್ನು ನರಕಾಯು ಕಟ್ಟಿತ್ತು, ಆದ್ದರಿಂದ ನಮಗೆ ಪರಿಣಾಮಗಳಾಗಲಿಲ್ಲ ದೇಶ ಸಂಯಮ ತಗೊಳ್ತಕ್ಕಂಥ. ಇನ್ನು 5ನೇ ನರಕಕ್ಕೆ ಹೋಯಿತು ಆ ಜೀವ. 5ನೇ ನರಕದಿಂದ ಮತ್ತೆ ಒಂದು ಸಮ್ಯಕ್ತ್ವ ಸಹಿತ ಬಂತು ಅಂತಂದ್ರೆ ಮನುಷ್ಯ ಆಗಬಹುದು. ಸಮ್ಯಕ್ತ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಮ್ಯಕ್ತು ಸಹಿತ ಬರಬೇಕು, ಮನುಷ್ಯ ಆಗಬೇಕು. ಅಥವಾ ಮಿಥ್ಯಾತ್ವ ಸಹಿತ ಬಂದರೂ ಕೂಡ ಮನುಷ್ಯಗತಿಗೆ ಬರಬೇಕು, ಬರಲಿಕ್ಕೆ ಸಾಧ್ಯತೆ ಇದೆ. ಮಿಥ್ಯಾತ್ವ ಸಹಿತನೂ ಬರಬಹುದು, ಸಮ್ಯಕ್ತು ಸಹಿತನೂ ಬರಬಹುದು. ಬಂತು, ಮನುಷ್ಯ ಆಯಿತು. ಇನ್ನು ಇಲ್ಲಿ ಪುನಃ ಲೇಟ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಯಾವ್ದಾರು ತಿರೆಂಚಿಗತಿ ಕಟ್ತಿದ್ರೆ ಏನಾಗೋದ? ಮತ್ತೆ ಪರಿಣಾಮ ಆಗೋಲ್ಲ. ಎಷ್ಟು ಭವಗಳು ಅನ್ನುವಂಥದ್ದು ಪ್ರಶ್ನಲ್ಲ. ಸಂಯಮ ಶೀಘ್ರ ಸ್ವೀಕಾರ ಮಾಡಿದ್ದೀವಿ ಅಂತಂದ್ರೆ 8 ಭಾವ ಉಳಿತಾವೆ. ಮುಂದಿನ ಆಯು ಕಟ್ಟುವಕ್ಕಿಂತ ಮೊದಲು ಸಂಯಮ ಸ್ವೀಕಾರ ಮಾಡಬೇಕು. ದೇಶ ಸಂಯಮ ಇದೋ ಮಹತ್ವ ಐತಿ ಮೊದಲು. ಅದಕ್ಕಂತ ಪೂರ್ತಿ 4 ತಿಂಗಳು ಸಂಯಮ ಪ್ರತಿಮಾ ಯಾಕೆ ನಾವು ಇಷ್ಟು ಉಪದೇಶ ಕೊಟ್ಟು ಎಲ್ಲ ಆಗಮದ ಸಾರ ತಿಳ್ಕೊಂಡು ಕೊಡ್ತಾ ಇದೀವಲ್ಲ, ಅದರದ್ದು ಏನು ಮಹತ್ವ ಐತಿ? ಸಂಯಮ ಅಂತ ಇದ್ದೀವಿ, ಅದರದ್ದು ಮಹತ್ವ ಏನು? ದೇಶ ಸಂಯಮ ಭಾವ ಆಗಬೇಕು. ಭಾವ ಇವೆ ಅಂತಂದ್ರೆ ಎಷ್ಟು ತನಕ ಇರ್ಬೋದು? ಆಯು ಬಂದ ಆಗೋಕ್ಕಿಂತ ಮೊದಲು ಸಂಕಲ್ಪ ಆಗಬೇಕು. ಮತ್ ಭಾವ ಮಾಡ್ತಾ ಆಯು ಬಂದಾಯ್ತಂದ್ರೆ ಅವು ಭಾವ ಬಾಯಾಗ ಅವು ಭಾವ ಬಾಯಾಗ ಹೋದು ಅಂತಂದ್ರೆ ಏನ್ ಮಾಡೋದು? ಅದಕ್ಕೆ ಹೇಳೋದು, 1 ವರ್ಷ 1.5 ವರ್ಷ ಅಭ್ಯಾಸ ಮಾಡಿಕೊಂಡು ಪರ್ಫೆಕ್ಟ್ ಆಗ್ರಿ. ದೇಶ ಸಂಯಮ ತಗೊಂಡ್ಬಿಡ್ರಿ. ಒಂದು ತಗೋತು ಅಂತಂದ್ರೆ ఆయన ಕಟ್ಟಂಗಿಲ್ಲ. ನಕ್ಕಿ ದೇಶ ವೃತ್ತಗಳನ್ನು ಸ್ವೀಕಾರ ಮಾಡಿದರೂ ಕೂಡ ಕಟ್ಟುಲ್ಲ, ಮತ್ತು ಭಾವವೃತ್ತಗಳನ್ನು ಸ್ವೀಕಾರ ಮಾಡಿದರೂ ಕೂಡ ನರಕಾಯು ಕಟ್ಟುಲ್ಲ. ಒಂದೇ ದೇವಗತಿ. ಆದರೆ ಕೇವಲ ದೇಶ ಸಂಯಮ ಪ್ರಗಟ್ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಅದು ತಗೊಂಡು ದೇಶ ಸಂಯಮ ತಗೊಂಡ್ರೆ ಅಂದ್ರೆ ಎಲ್ಲಿ ಹೋಗಲ್ಲ? 3 ಗತಿಗಳಿಗೆ ಹೋಗಂಗಿಲ್ಲ.
ಕೇವಲ ದೇವಗತಿಗೇನು ಹೋಗ್ತದೆ. ದೇಶ ಸಂಯಮ ತಗೊಂಡ್ರೆ ಅಂದ್ರೆ ದ್ರವ್ಯ ಸಂಯಮ, ದ್ರವ್ಯವೃತ. ಭಾವವೃತ ತಗೊಂಡ್ರಿ ಅಂತಂದ್ರೆ ಭಾವವೃತ ಸಹಿತ ಮರಣ ಆಗಬೇಕು, ಇದು ಸಮಾಧಿ ಮರಣ. ಭಾವವೃತ ಸಂಗಡ ಮರಣ ಆಯ್ತು ಅಂತಂದ್ರೆ ಅದು ಸಮಾಧಿ ಮರಣ. ದೇಶವೃತ ಸಹಿತ ಮರಣ ಆಯ್ತು ಅಂತಂದ್ರೆ ಏನು ಉಪಯೋಗ ಇದೆ? ಅದು ನರಕಾಯು ಕಟ್ಟಲಿಲ್ಲ ಅಷ್ಟೇ. ಇನ್ನು ಲಾಭ ಏನು ಅಂತಂದ್ರೆ ದೇವಗತಿಗೆ ಹೋಗುವಂತ ಲಾಭ ಒಂದು ಸಿಕ್ತು, ಆದ್ರೆ ಭವಗಳು 8 ಉಳಿಯಲಿಲ್ಲ. ಭಾವ ಅನಂತ ಭಾವ ಸುತ್ತಬಹುದು ಕಾಲಾಂತರದಲ್ಲಿ. ಯಾವುದು? ದ್ರವ್ಯ ಸಂಯಮ. ಬಿ ಅಂದ್ರೆ ಅಪೇಕ್ಷೆ ಏನು? ಸರಿ, ಬರೋಬರ್ ಐತಿ. ಬಿ ಗ್ರೇಡ್ ಐತಿ ಅದ. ಮುಖ್ಯತೆ ಯಾವುದಕ್ಕೆ ಕೊಡಬೇಕು? ಮುಖ್ಯತೆ ಯಾವುದಕ್ಕಿದೆ? ಭಾವ ಸಂಯಮಕ್ಕೂ ಮುಖ್ಯತೆ ಇದೆ. ಭಾವದೇಶ ಸಂಯಮ, ದೇಶ ಸಂಯಮ ಇರಬೇಕು. ದ್ರವ್ಯ ದೇಶ ಸಂಯಮ ಇದ್ರೆ ಸಮಾಧಿ ಮರಣ ಇಲ್ಲ, ಬಾಲ್ಮರಣ, ಬಾಲ್ಮರಣ ಅಥವಾ ಬಾಲ್ಮರಣದು. ಭಾವ ಸಂಯಮ ಅಂದ್ರೆ 15 ಗುಣಸ್ಥಾನ ಸಹಿತ ಮರಣ ಆಗಬೇಕು, ಇದು ಭಾವ ಸಂಯಮ. ದ್ರವ್ಯ ಸಂಯಮ ಅಂದ್ರೆ ಹೊರಗಡೆಗೆ ಆ ಪ್ರತಿಮೆಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ರು, ಗುಣಸ್ಥಾನ 4ನೇದಿದೆ ಅಂದ್ರೆ ದ್ರವ್ಯ ಸಂಯಮ ಆಯ್ತು. 2ನೇದಿದೆ, 3ನೇದಿದೆ, 1ನೇದಿದೆ ಅಂತಂದ್ರೆ ದ್ರವ್ಯ ಸಂಯಮ ಆಯ್ತು. ಹೊರಗಿಂದ ಎಲ್ಲಾ ಪ್ರತಿಮೆ ಕ್ರಿಯಾಗಳನ್ನು ಏನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದು ಗುಣಸ್ಥಾನ 5ನೇದು ಇರಲಿಲ್ಲ ಅಂತಂದ್ರೆ ಭಾವ ಸಂಯಮ ಇಲ್ಲ. ಗುಣಸ್ಥಾನ ಪರಿಣಾಮ ಬೇಕು. ಭಾವ ಸಂಯಮ ಇದ್ರೆ 5ನೇ ಗುಣಸ್ಥಾನ ಭಾವದೇಶ ಸಂಯಮ. ಸ್ತ್ರೀ ಪರ್ಯಾಯಚ್ಛೇದ ಆಗಬೇಕು ಅಂತಂದ್ರೆ ಸಮ್ಯಕ್ ಒಂದ್ಸಲ ಬಾಲ್ ಪಂಡಿತ್ ಮರಣ ಮಾಡಿಕೊಳ್ಳಲೇಬೇಕು. ಸಮ್ಯಕ್ ದೃಷ್ಟಿ ಜೀವಿಗೆ ಪುರುಷ ಪರ್ಯಾಯದಲ್ಲಿಯೇ ಜನ್ಮ ಇದೆ, ಇದು ಸತ್ಯ. ಆದರೆ ಸ್ತ್ರೀ ಪರ್ಯಾಯ ಛೇದಿದೆ ಅದಕ್ಕೆ ಅನ್ನೋದು ಹೇಳಲಿಕ್ಕೆ ಆಗೋಲ್ಲ, ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಸಮ್ಯಕ್ತು ಚ್ಯುತನಾಗಿ ಮತ್ತೆ ಪುನಃ ನಿಗೋದಾದಿಗಳಲ್ಲಿಯೂ ಕೂಡ ಪರಿಭ್ರಮಣೆ ಮಾಡಬಹುದು. ಆದರೆ ಒಂದು ಸಲ ಪಂಡಿತ್ ಮರಣವನ್ನ ಅಥವಾ ಬಾಲ್ ಪಂಡಿತ್ ವರ್ಣ 5ನೇ ಗುಣಸ್ಥಾನದ ಮರಣವನ್ನ ಮಾಡ್ಕೊಂತು ಅಂತಂದ್ರೆ ಜೀವ 8 ಭಾವಗಳಲ್ಲಿ ಮೋಕ್ಷಕ್ಕೆ ಹೋಗ್ತದೆ. ಇನ್ನು ನಿಗೋದಾದಿ ಪರ್ಯಾಯಗಳಲ್ಲಿ ಸುತ್ತುವಂತ ಅವಕಾಶ ಇಲ್ಲವೇ ಇಲ್ಲ. ಇಲ್ಲಿ ಪುರುಷ ಪರ್ಯಾಯ ಇದೆ. ಏನಂದ್ರೆ ಒಂದು ಸಲ ದೇಶ ಸಂಯಮ ಪ್ರಾಪ್ತ ಆಗಿ ಒಂದು ಸಲ ಮರಣ ಆಯಿತು ಅಂತಂದ್ರೆ 8 ಭಾವಗಳ ತನಕ ಪುರುಷ ಪರ್ಯಾಯದಲ್ಲಿಯೇ ಹುಟ್ಟುತ್ತದೆ ಅದು. ಇದಕ್ಕನ್ನೋದು ಸ್ತ್ರೀ ಪರ್ಯಾಯ ಛೇದ. 4ನೇ ಗುಣಸ್ಥಾನಕ್ಕೆ ಗ್ಯಾರಂಟಿ ಇಲ್ಲ, 5ನೇ ಗುಣಸ್ಥಾನಕ್ಕೆ ಗ್ಯಾರಂಟಿ ಇದೆ, ಭಾವ ಸಂಯಮಕ್ಕೆ ಗ್ಯಾರಂಟಿ ಇದೆ, ದ್ರವ್ಯ ಸಂಯಮಕ್ಕೂ ಗ್ಯಾರಂಟಿ ಇಲ್ಲ. ಸ್ತ್ರೀ ಪರ್ಯಾಯ ಛೇದದ ಗ್ಯಾರಂಟಿ, ಭಾವ ಸಂಯಮಕ್ಕೆ ಮಹತ್ವ ಇದೆ. ಗ್ಯಾರಂಟಿ ಇದೆ. ಇಲ್ಲಿಂದ ಅಲ್ಲಿ ಹೋಗಿ ಪುರುಷ ಪರ್ಯಾಯದಲ್ಲಿ, ಅಲ್ಲಿಂದ ಇಲ್ಲಿಯೂ ಕೂಡ ಪುರುಷ ಪರ್ಯಾಯದಲ್ಲಿ, ಈ ತರ ಹೆಚ್ಚಂದ್ರೆ 8 ಭಾವಗಳಲ್ಲಿ ಪುರುಷ ಪರ್ಯಾಯ ಪೂರ್ವಕ ಮೋಕ್ಷ ಆಗ್ತದೆ. ಅದೇ ಹೇಳೋದಲ್ಲ, ಮಾಡ್ಕೊಳ್ಳಿಲ್ಲ ಅಂದ್ರೆ ಸಮ್ಯಕ್ ದೃಷ್ಟಿ ಸಮ್ಯಕ್ತು ಸಹಿತ ಮರಣ, ಇದು ಬಾಲ್ ಮರಣ. ಇದರಲ್ಲಿ ಸ್ತ್ರೀ ಪರ್ಯಾಯ ಛೇದದ ಕಾರಣ ಇಲ್ಲ. ಯಾವುದು? ಯಾವ ಜೀವಿಗೆ? ಹಂಗಲ್ಲ, ಯಾವ ಜೀವಿಗೆ? ಸಮ್ಯಕ್ ದೃಷ್ಟಿ ಜೀವಿಗೋ ಅಥವಾ ದೇಶ ಸಂಯಮಿಗೋ? ಸಮ್ಯಕ್ ದೃಷ್ಟಿ ಜೀವಿಗೆ. ಸಮ್ಯಕ್ ದೃಷ್ಟಿ ಜೀವಿಗೆ ಎಷ್ಟು ಭವಗಳು ಅಂತ ನಾವು ಕಟ್ಟಿ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಅರ್ಧ ಪುದ್ಗಲ ಪರಾವರ್ತನ ಕಾಲದಲ್ಲಿ ಜೀವ ಮೋಕ್ಷಕ್ಕೆ ಹೋಗ್ತದೆ ಅನ್ನೋದು ಗ್ಯಾರಂಟಿ ಇದೆ. ಆದರೆ ಅದರಲ್ಲಿ ಭವಗಳನ್ನು ಎಣಿಸಕ್ಕಾಗಲ್ಲ. ಭವಗಳನ್ನು ಹೇಗೆ ಎನಿಸೋರು?
ಅರ್ಧ ಪುದ್ಗಲ್ ಪರಿವರ್ತನ ಕಾಲ ಅಂದ್ರೆ ಎಷ್ಟದು? ಸಕ್ಷಯ ಅನಂತ ಕಾಲ. ಸಕ್ಷಯ ಅನಂತ, ಅಕ್ಷಯ ಅನಂತ ಅಲ್ಲ, ಸಕ್ಷಯ ಅನಂತ ಕಾಲ. ಆ ಸಕ್ಷಯ ಅನಂತ ಕಾಲದಲ್ಲಿ ಎಷ್ಟು ಭವಗಳಲ್ಲಿ ಸುತ್ತಬಹುದು ನಾವು. ಎಷ್ಟೋ ಜೀವಿಗಳು ಸಮ್ಯಕ್ತದಿಂದ ಚ್ಯುತ ಆಗಿ ಎಷ್ಟೋ ಸಾಗರೋಪಮದವರೆಗೆ ಮತ್ತೆ ತ್ರಿಸ್ಪರ್ಯಾಯದಲ್ಲಿ ದ್ವೇಂದ್ರಿಯ, ತೇನೇಂದ್ರಿಯ, ಚತುರೇಂದ್ರಿಯ, ಏಕೇಂದ್ರಿಯ ಎಲ್ಲಾ ಪರ್ಯಾಯಗಳಲ್ಲಿ ಸುತ್ತಾಡಿ ಎಷ್ಟೋ ಸಾಗರೋಪಮ ಕಳೆದ ನಂತರ ಮತ್ತೆ ಮನುಷ್ಯ ಪರ್ಯಾಯಕ್ಕೆ ಅಥವಾ ಸ್ತ್ರೀ ಪರ್ಯಾಯಕ್ಕೆ, ನಪುಸಕ ಪರ್ಯಾಯಕ್ಕೆ ಬರ್ತಾವಲ್ಲ. ಪರಿಣಾಮಗಳು ಅವೇ ಒಂದು ಉಳಿತಾವ ಅನ್ನೋದು ಗ್ಯಾರಂಟಿ ಇಲ್ಲ. ಉಚ್ಚ ಕುಲ ಸಿಗ್ತದೆ, ಆದ್ರೆ ಉಚ್ಚ ಕುಲ ಸಿಕ್ಕ ನಂತರ ದುರ್ಲಭ ಯಾವುದು? ಸಮ್ಯಕ್ತವು ದುರ್ಲಭ ಇದೆಯೋ ಅಥವಾ ದೇಶ ಸಂಯಮ ದುರ್ಲಭ ಇದೆ? ಅಂದ್ರೆ ಸ್ತ್ರೀ ಪರ್ಯಾಯ ಛೇದಕ್ಕೆ ಸಮ್ಯಕ್ತ ಏನು ದುರ್ಲಭ ಅಲ್ಲ, ದೇಶ ಸಂಯಮ ದುರ್ಲಭ. ಆ ದೇಶ ಸಂಯಮದ ಜೊತೆಯಲ್ಲಿ ಒಂದು ಸಲ ಬಾಲ್ ಪಂಡಿತ್ ಮರಣ ದುರ್ಲಭ. ಒಂದು ಸಲ ಬಾಲ್ ಪಂಡಿತ್ ಮರಣ ಆಯಿತು, 5ನೇ ಗುಣಸ್ಥಾನದಲ್ಲಿ ಸಾವು ಬಂತು ಅಂತಂದ್ರೆ ಮುಗೀತು, ಗ್ಯಾರಂಟಿ ಆಯಿತು. 8 ಭವಗಳಲ್ಲಿ ನಿರಂತರ ನಾವು ಪುರುಷ ಆಗಿ ಜನ್ಮ ತಾಳ್ತೀವಿ. ಪುರುಷ ಪರ್ಯಾಯ ಜೊತೆಯಲ್ಲಿ ಮೋಕ್ಷ ಆಗ್ತದೆ. ಸಕ್ಷಯ ಅನಂತ ಕಾಲದ ಅಪೇಕ್ಷೆ ಸಕ್ಷಯ ಅನಂತ ಕಾಲ. ಭವಗಳು ಎಷ್ಟು? ಪುರುಷ ಪರ್ಯಾಯದ ಭವಗಳು ಅಂತಂದ್ರೆ ಅದು ಮತ್ತೆ ನಿರ್ಬೋಧಕ್ಕೆ ಹೋಗಿ ಹೊರಗೆ ಬಂತು ಅಂತಂದ್ರೆ ಮತ್ತೆ ಟಿಕೆಟ್ ಐತಲ್ಲ, ಹೊಸ ಟಿಕೆಟ್. ಅದು ಹೆಚ್ಚಿಂದಿದೆ, ಅದು ಮಹತ್ವದ್ದಿದೆ. ಈಗ ಶೀತಾನ್ ಜೀವ ಸ್ತ್ರೀ ಪರ್ಯಾಯದಲ್ಲಿತ್ತಲೋ ಸೀತಾ ಆರಿಕಾ ದೀಕ್ಷಾ ತಗೊಂಡು ಪಂಚಮ ಗುಣಸ್ಥಾನದಲ್ಲಿ ಬಾಲ್ ಪಂಡಿತ ಮರಣ ಮಾಡಿಕೊಂಡು ಆರಿಕಾ ಉಪಚಾರ ಮಹಾವ್ರತದ ಜೊತೆಯಲ್ಲಿ ಮರಣ ಆಯ್ತಲ್ಲ, ಎಲ್ಲಿ ಹೋಯ್ತದ ಜೀವ? ದೇವಗತಿ. ಏನಾಗಿದೆ ಅಲ್ಲಿ? 16ನೇ ಸ್ವರ್ಗದಲ್ಲಿ ಪ್ರತೀಂದ್ರ ಆಗಿ ಹುಟ್ಟಿದೆ. ಪ್ರತೀಂದ್ರ ಆಗಬಹುದು, ಆರಿಕೆಯವರು ಪ್ರತೀಂದ್ರ ಆಗಬಹುದು, ಇಂದ್ರ ಆಗುಲ್ಲ. ಇಂದ್ರ ಮುನಿ ಪದದಿಂದ ಆಗ್ತಾರೆ. ಏನು ವ್ಯತ್ಯಾಸ ಇಲ್ಲ. ಪರಿಣಾಮಗಳ ಲಬ್ಧಿ ಸ್ಥಾನ, ಸಂಯಮ ಲಬ್ಧಿ ಸ್ಥಾನ ಸ್ವಲ್ಪ ಜಾಸ್ತಿ ಇದೆ ಅವರಿಗೆ, ಇವರಿಗೆ ಸ್ವಲ್ಪ ಮಧ್ಯಮ ಇದೆ. ಜಗನ್ಯ ಮಧ್ಯಮ ಉತ್ಕೃಷ್ಟ ಅಂತಿದೆಯಲ್ಲ, ತಿರ್ಯಂಚ ಗತಿಯಲ್ಲಿರ್ತಕ್ಕಂಥ ತಿರ್ಯಂಚ ಜೀವಿಗಳಿಗೆ ಸಂಯಮ ಲಬ್ಧಿ ಸ್ಥಾನ ಜಗನ್ಯ, ಮನುಷ್ಯರಿಗೆ ಮಧ್ಯಮ, ಆರಿಕೆಯರಿಗೆ ಉತ್ತಮ ಅಂತ ಹೇಳ್ಬೋದು. ಮುನಿಗಳ ಆದ ನಂತರ, ಮುನಿಗಳ ಹಿಂದೆ ಲಬ್ಧಿ ಸ್ಥಾನ ಯಾರಿಗಿದೆ? ಆರಿಕೆಯರಿಗಂತ ಹೇಳಬೇಕು. ಇನ್ನು ಆರಿಕೆಯರ ಸಮಾನ ರೂಪದಲ್ಲಿ ಐಲಕರಿಗೂ ಇರಬಹುದು. ಯಾವಾಗ ದೀಕ್ಷಾ ತಗೊಳ್ಳೋದು ನಿಶ್ಚಿತ ಆಗ್ತದೆ ಆ ದಿವಸದಿಂದ. ಸಂಯಮ ಲಬ್ಧಿ ಸ್ಥಾನ ಅಂದ್ರೆ ಸಂಯಮದ ಪರಿಣಾಮಗಳು. ನಾನು 6ನೇ ಗುಣಸ್ಥಾನದ ಸಂಯಮವನ್ನು ಧಾರಣೆ ಮಾಡಬೇಕು ಅನ್ನತಕ್ಕಂತಹ ಪರಿಣಾಮ ಆರಿಕೆಯರಿಗೆ ಸತತವಾಗಿ ಇದ್ದೇ ಇರ್ತದೆ. ಆದರೆ ಐಲಕರಿಗೆ ಪರಿಣಾಮಗಳಿಲ್ಲ. ಇದ್ರೂ ಕೂಡ ಇವೆ ಅಂತಂದ್ರೆ ಲಂಗೋಟಿ ಹಾಕಿದೆ, ಪುರುಷ ಪರ್ಯಾಯ ಇದೆ, ತಗೊಳ್ತಕ್ಕಂಥ ಶಕ್ತಿ ಇದೆ. ಲಂಗೋಟಿ ಅದಕ್ಕೆ ಬೇಕಾಗಿದೆ ಇದು. ಆಮೇಲೆ ಅದರಲ್ಲಿ ಅಪೇಕ್ಷಾಭಾವ ಇದೆಯಿಲ್ಲ. ಅಪೇಕ್ಷಾಭಾವ ಇರುವುದರಿಂದ ಆರಿಕೆಯರಷ್ಟು ಸಂಯಮ ಲಬ್ಧಿ ಸ್ಥಾನ ಐಲಕರಿಗೆ ಚೊಲ್ಲಕರಿಗೆ ಇಲ್ಲ. ಇನ್ನು ದೀಕ್ಷಾ ತಗೊಳ್ಳತಕ್ಕಂತಹ ಭಾವಗಳಾಗಿ ನಿಶ್ಚಿತ ಆಯಿತು ಅಂತಂದ್ರೆ, ಪರಿಣಾಮಗಳಲ್ಲಿ ಗಚ್ಚ ಆಯಿತು ಅಂತಂದ್ರೆ, ನನಗೆ ಬಿಡೋದೇ ಇದೆ ಅನ್ನುವಂಥದ್ದು ಗಚ್ಚ ಆಯಿತು, ದೀಕ್ಷಾ ತಗೊಳ್ಳೋದು ಗಚ್ಚ ಆಯಿತು ಅಂತಂದ್ರೆ ಇಂಥ ಆರಿಕಾ ಸ್ಥಾನಕ್ಕೆ ಬರಬಹುದು ಅವರು.
ಲಬ್ಧಿ ಸ್ಥಾನ ಇಲ್ಲಲ್ಲ, ಲಬ್ಧಿ ಸ್ಥಾನದಲ್ಲಿ ವ್ಯತ್ಯಾಸ ಇದೆ. ಇವರು ಶ್ರಾವಕರು, ಆರಿಕಾ ಶ್ರಾವಿಕಿ ಅಲ್ಲ. ಉಪಚಾರ ಮಹಾವ್ರತ. ಆರಿಕಾಗೆ ಶ್ರಾವಿಕಾ ಅಂತ ಎಲ್ಲಿ ಹೇಳಿಲ್ಲ. ಪ್ರತಿಮಾ ಯಾರಿಗೆ ಕೊಡ್ತಾರಲ್ಲ ಅವರೆಲ್ಲರೂ ಶ್ರಾವಕ ಶ್ರಾವಿಕೆ. ಆರಿಕಾಗಳಿಗೆ ಉಪಚಾರ ಮಹಾವ್ರತನ್ನು ಕೊಡುವುದರಿಂದ ಶ್ರಾವಿಕೆ ಅನ್ನುವಂಥ ಶಬ್ದವೇ ಇಲ್ಲ ಅವರಿಗೆ. ಶ್ರಮಣಿ, ಸಂಯತಿ, ಆರ್ಯ, ಆರಿಕಾ ಅನ್ನುವಂಥ ಶಬ್ದಗಳಿವೆ. ಸಾಧ್ವಿ. ಇನ್ನು ಮಾತಾಜಿ ಅಂತಕ್ಕಂಥದ್ದು ಎಲ್ಲಿಲ್ಲ, ಶಾಸ್ತ್ರದಲ್ಲೇ ಇಲ್ಲ, ಕಿತ್ತಾಡಿ ನೋಡಿದ್ರೂ ಇಲ್ಲ. ಅದು ಇದು ವ್ಯವಹಾರದಿಂದ ಹೇಳುವಂತ ಭಾಷೆಯಲ್ಲಿ ಮಾತಾಜಿ ಅಂತಾರಷ್ಟೇ. ಅರ್ಜಿಕಿ. ಅಜ್ಜಿಯ, ಅಜ್ಜಿಯ, ಅಜ್ಜಿಯ ಪ್ರಾಕೃತ ಭಾಷೆಯಲ್ಲಿ ಅರ್ಜಿಕಾ. ಅರ್ಜಿಕಾ ಅಂದರೆ ಅಜ್ಜಿಯ. ಪ್ರಾಕೃತ ಭಾಷೆಯಲ್ಲಿ ಅಜ್ಜಿಯ ಹೆಸರು, ಸಂಸ್ಕೃತದಲ್ಲಿ ಅರ್ಜಿಕಾ. ಆಮೇಲೆ ಕನ್ನಡದಲ್ಲೇನು ಮಾತಾಜಿಗಳು ಅಂದಂಗದು ಅಣ್ಣ. ಮಾತಾಜಿ ಅನ್ರಿ, ಅಮ್ಮಾಜಿ ಅನ್ರಿ ಎಲ್ಲ ಒಂದದು. ಇದು ಶಾಸ್ತ್ರದೊಳಗಿಲ್ಲ ಅವು ಹೆಸರುಗಳು. ಏನಂತ ಕನ್ನಡದಾಗಿಲ್ಲ ಹೆಸರು. ಅರ್ಜಿಕಾನ ಅಂತಾರಲ್ಲ ಕನ್ನಡ, ಸಂಸ್ಕೃತ ಶಬ್ದ ಬಳಸ್ಕೊಂಡು ಕನ್ನಡದೊಳಗೆ. ಸಂಯಂ ತಗೊಂಡ ನಂತರ 8 ಭಾವ ಫಿಕ್ಸ್. ಸಮ್ಯಕ್ತು ಪಡ್ಕೊಂಡ ನಂತರ ಅರ್ಧ ಪುದ್ಗಲ್ ಪರಾವರ್ತನ ಕಾಲದೊಳಗೆ ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿ, ಅದು ಫಿಕ್ಸ್. ಸಂಯಂ ದೇಶ ಸಂಯಂ ತಗೊಂಡ ನಂತರ 8 ಭಾವ ಫಿಕ್ಸು. ಸಂಯಂ ತಗೊಂಡ ನಂತರ 8 ಭಾವ ಫಿಕ್ಸು. ದೇಶ ಸಂಯಂ ತಗೊಂಡ ನಂತರ 8 ಭಾವ ಫಿಕ್ಸು. ಅವಿರತ್ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನಕ್ಕೆ ಬಂದರೆ ಅರ್ಧ ಪುದ್ಗಲ್ ಪರಾವರ್ತನ್ ಫಿಕ್ಸ್ ಆಯಿತು. ಅನಂತ ಕಾಲ ಏನು ಸುತ್ತಿಲ್ಲ. ಅಕ್ಷಯ ಅನಂತ ಕಾಲದವರೆಗೆ ಜೀವ ಸಂಸಾರದಲ್ಲಿ ಉಳಿಯುವುದಿಲ್ಲ ಅನ್ನೋದು ನಿಶ್ಚಿತ ಆಯಿತು. ಎಲ್ಲದರದ್ದು ಗ್ಯಾರಂಟಿ ಬೇರೆ ಬೇರೆ ಇದೆ. ಎಲ್ಲಿಂದ ಬಂದವ್ರಿಗೆ ಮಾಡೋವ್ರಿಗೆ. ಈಗ ನೋಡ್ರಿ, ಸಮ್ಯಕ್ ದರ್ಶನದಿಂದ ಚ್ಯುತಾಗಿ ನಿಗೋದಕ್ಕೆ ಹೋಗೋ ಸಂಭಾವನೆ ಇದೆಯಲ್ಲ. ಅಲ್ಲಿ ಒಂದು ಶ್ವಾಸದಲ್ಲಿ 18 ಸಲ ಜನ್ಮರನು ಇದೆ. ಎಷ್ಟು ಭಾವ ಅದು? ಒಂದೊಂದು ಕ್ಷುದ್ರ ಭಾವ ಅಂತಂದ್ರೆ ಎನಿಸಲಿಕ್ಕೆ ಆಗುಲ್ಲವು. ಒಂದು ಅಂತರ್ಮೂರ್ಧದಲ್ಲಿ 6012 ಇವ್ರು ಬರೆದಿದ್ರಲ್ಲ. ನವಸಕಾಗಿ ಹುಟ್ಟಬಹುದು, ಸ್ತ್ರೀಯಾಗಿ ಹುಟ್ಟಬಹುದು. ಸಮ್ಯಕ್ ಚ್ಯುತ ಆದ ನಂತರ ಇನ್ನು ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಸಮ್ಯಕ್ ದರ್ಶನದ ಅಸ್ತಿತ್ವ ಇರುವಾಗ ಸಮ್ಯಕ್ತು ಸಹಿತ ಜೀವ ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಲ್ಲ. ಇಷ್ಟೇ. ಸಮ್ಯಕ್ತು ಹಾಳು ಮಾಡ್ಕೊಂತು ಅಂತಂದ್ರೆ ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಬಹುದು, ನಪುಂಸಕ ಪರ್ಯಾಯದಲ್ಲಿ ಹುಟ್ಟಬಹುದು. ಸ್ತ್ರೀ ಪರ್ಯಾಯ ಇಲ್ಲ, ನಪುಂಸಕ ಪರ್ಯಾಯ ಇಲ್ಲ, ಸ್ತ್ರೀ ಪರ್ಯಾಯ ಇಲ್ಲ, ಕೇವಲ ಪುರುಷ ಪರ್ಯಾಯದಲ್ಲಿಯೇ ಹುಟ್ಟುತ್ತದೆ. ಸಮ್ಯಕ್ತು ಸಹಿತ ಇದ್ದಾಗ ಮಾತ್ರ ಅದು. ಸಮ್ಯಕ್ತು ನಷ್ಟ ಮಾಡ್ಕೊಂತಂದ್ರೆ ಮತ್ತೆ ಪರಿಭ್ರಮಣ ಚಾಲು ಆಯ್ತು. ಅದೇ ತರ ದೇಶ ಸಂಯಮ ನಷ್ಟ ಮಾಡಿಕೊಂಡ್ರೆ ಅಲ್ಲ, ದೇಶ ಸಂಯಮ ನಷ್ಟ ಮಾಡ್ಕೊಂತ ಅಂದ್ರೆ ಪರಿಭ್ರಮಣ ಇರಬಹುದು. ದೇಶ ಸಂಯಮದಿಂದ ಒಂದು ಸಲ ಸಮಾಧಿ ಮರಣ ಮಾಡ್ಕೊಂಡ್ರೆ, ಅದೇ ಗುಣಸ್ಥಾನದೊಳಗೆ ಮರಣ ಹೊಂದಿದ್ರೆ, 4ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೂ ಕೂಡ ಇಂತಿಷ್ಟು ಭಾವದಲ್ಲಿ ಮೋಕ್ಷ ಅನ್ನೋದು ನಿಶ್ಚಿತ ಇಲ್ಲ.
ನಾಲ್ಕನೇ ಗುಣಸ್ಥಾನಕ್ಕೆ ನಿಶ್ಚಿತ ಇಲ್ಲ. ಸಕ್ಷೆ ಅನಂತ ಕಾಲ ತನಕ ಸುತ್ತಾಡಬಹುದು. ಐದನೇ ಗುಣಸ್ಥಾನ ದ್ರವ್ಯ ಸಂಯಮಕ್ಕಂತೂ ಇಲ್ಲ. ದ್ರವ್ಯ ಸಂಯಮ ಅಭಾವಿ ಜೀವನ ಗ್ರಹಣ ಮಾಡ್ತದೆ. ಕೇವಲ ದ್ರವ್ಯ ಸಂಯಮ ಅದು ಯುದ್ಧ ಇಲ್ದಂಗದು. ಅದರಿಂದ ಏನ್ ಲಾಭ ಅಂತಂದ್ರೆ ಹೆಚ್ಚಂದ್ರೆ ಏನು ದೇವಗತಿಗೆ ಹೋಗಬಹುದು, ಇಷ್ಟ ಲಾಭ. ಕರ್ಮಗಳ ಕಳಚಿಲ್ಲ, ಜೀವಿಗಳಿಗೆ ಕಟ್ಟಿರತಕ್ಕಂಥ ಕರ್ಮಗಳ ನಿರ್ಜರೆ ಇಲ್ಲ. ದ್ರವ್ಯ ಸಂಯಮ ಸಂವರಕ್ಕೆ ಕಾರಣ ಅಲ್ಲ, ಭಾವ ಸಂಯಮ ಸಂವರಕ್ಕೆ ಕಾರಣ. ಅದು ಕೂಡ ಸಮ್ಯಕ್ತ್ವ ಸಹಿತ ಭಾವ ಸಂಯಮ ಸಂವರಕ್ಕೆ ಕಾರಣ. ಸಮ್ಯಕ್ತ್ವವೂ ಸಂವರಕ್ಕೆ ಕಾರಣ, ಚಾರಿತ್ರವೂ ಸಂವರಕ್ಕೆ ಕಾರಣ. ಸಂವರ ತತ್ವ ಸಮ್ಯಕ್ತ್ವ ಇರುವಾಗ 41 ಕರ್ಮಗಳ ಸಂವರ ಇದೆ, ಅವು ಕಟ್ಟುವುದೇ ಇಲ್ಲ ಸಮ್ಯಕ್ ದೃಷ್ಟಿ ಜೀವಿಗೆ. ದೇಶ ಸಂಯಮ ಇರುವಾಗ ಇನ್ನಿಷ್ಟು ಸಂವರ ಹೆಚ್ಚಾಗ್ತದೆ, ಮತ್ತೊಂದು 10 ಪ್ರಕೃತಿಗಳು ಹೆಚ್ಚಾದವು. 41 ಒಂದು 10 51 ಕರ್ಮಗಳ ಸಂವರ ಆಯಿತು. ಸಂಯಮದ ಜೊತೆಯಲ್ಲಿ ಅಸಂಖ್ಯಾತ ಗುಣಿತ ನಿರ್ಜರಿ ಇದೆ. ಸಮ್ಯಕ್ತ್ವದ ಜೊತೆಯಲ್ಲಿ ನಿರಂತರ ಇಲ್ಲ, ದೇಶ ಸಂಯಮದ ಜೊತೆಯಲ್ಲಿ ನಿರಂತರ ಇದೆ. ಗುಣಿತ ನಿರ್ಜರಿ. ಸಕಲ ಸಂಯಮಕ್ಕೂ ಅಸಂಖ್ಯಾತ 12ನೇ ಗುಣಸ್ಥಾನದವರೆಗೆ ಗುಣಿತ ರೂಪ ಅಸಂಖ್ಯಾತ ಗುಣಿತ ರೂಪ ನಿರ್ಜರಿ ಇದೆ. ಸಂಯಮದ ಜೊತೆಯಲ್ಲಿ ನಿರಂತರ ಇದೆ, ಸಮ್ಯಕ್ತ್ವದ ಜೊತೆಯಲ್ಲಿ ಒಳಗೆ ಯಾರು ಮಾತಾಡ್ಕ ಪ್ರತಿಮಾ ತಗೊಂಡಾಗ ಅಸಂಖ್ಯಾತ ಗುಣಿತ ಕರ್ಮ ನಿರ್ಜರ ಶುರು ಆಯಿತು. ಪ್ರತಿಮಾ ತಗೊಂಡ್ರೆ ಏನ್ ಲಾಭ ಇದೆ ತಿಳ್ಕೊಳ್ಳಿ. ಅಸಂಖ್ಯಾತ ಗುಣಿತ ನಿರ್ಜರೆ ನಿರಂತರ ಇರುತ್ತದೆ, ಇದು ಸಂಯಮ ತಗೊಳ್ತಕ್ಕಂಥ ಲಾಭ. ಆದರೆ ಸಮ್ಯಕ್ ದೃಷ್ಟಿ ಆದರೆ ಅಸಂಖ್ಯಾತ ಗುಣಿತ ನಿರ್ಜರ ನಿರಂತರ ಇಲ್ಲ. ಪ್ರಾಪ್ತ ಆಗುವ ಕಾಲದಲ್ಲಿ ಒಂದು ಸಲ ಆಯಿತು ಅಂತಂದ್ರೆ ಆಯಿತು, ಮತ್ತೆ ಯಾವಾಗಾದ್ರೂ ಒಮ್ಮೆ ಆದ್ರೆ ಆಯ್ತು, ಇಲ್ಲಿದ್ರೆ ಇಲ್ಲ. ಇಲ್ಲ, 4ನೇ ಗುಣಸ್ಥಾನದೊಳಗ 41 ಸಂವರ ಇದೆ, ಅವುಗಳ ಆಶ್ರವೆಲ್ಲಿದೆ? ಉಳಿದ ಕರ್ಮಗಳು ಎಲ್ಲಿ ಗುಣಸ್ಥಾನ ಹೋದ್ರೂ ಅಲ್ಲಿ ಆಯಾ ಗುಣಸ್ಥಾನದಲ್ಲಿ ಇದ್ದೇ ಇರೋವಲ್ಲ. ಸಂವರ ಎಷ್ಟು ಇದು ಮುಖ್ಯ. ಯಾವುಗಳ ಸಂವರ ಇದೆ ಅವುಗಳ ಆಶ್ರವ ಇಲ್ಲ ಅನ್ನೋದು ಇದು ಲಾಭ, ಆಯಾ ಗುಣಸ್ಥಾನದ ಲಾಭ ಇದು. ಇನ್ನು ಯಾವುಗಳ ಸಂವರ ಇದೆ ಅವೇ ಕರ್ಮಗಳ ಅಸಂಖ್ಯಾತ ಗುಣಿತ ನಿರ್ಜರೇನು ಇದೆ, ಸಂವರ ಪೂರ್ವಕ ಆ ಕರ್ಮಗಳ ನಿರ್ಜರಿ. 41 ಕರ್ಮಗಳ ನಿರ್ಜರಿ 4ನೇ ಗುಣಸ್ಥಾನದಲ್ಲಿ ಅಸಂಖ್ಯಾತ ಗುಣಿತವಾಗಿ ಆಗಬೇಕಾಗಿತ್ತು, ಆದರೆ ಆಗುಲ್ಲ. ಇನ್ನು ಸಂಯಮ ತಗೊಂಡ್ರಿ ಅಂತಂದ್ರೆ ಅವೇ 46 ಕರ್ಮಗಳ ಅಸಂಖ್ಯಾತ ಗುಣಿತ ನಿರ್ಜರ ಶುರು ಆಗುತ್ತೆ. ಭಾವ ಸಂಯಮದಿಂದ. ದೇಶ ಸಂಯಮದಿಂದ ಏನಾಗ್ತದೆ? ಏನೂ ಆಗೋಲ್ಲ. ದೇಶ ಸಂಯಮ ಅಂದ್ರೆ ಅಸಂಯಮ ಆಯ್ತಲ್ಲದ. ದೇಶ ಸಂಯಮ ಇದ್ದಾಗ 4ನೇ ಗುಣಸ್ಥಾನ ಆಯ್ತು, ಇಲ್ಲದ್ರೆ ಕೆಳಗಿನ ಗುಣಸ್ಥಾನ ಆಯ್ತು. ಯಾವುದು ಸಾಧನ? ಪ್ರಾಕ್ಟೀಸ್ ಮಾಡಬೇಕು. ಸಂಕಲ್ಪ ಆದ ನಂತರ ನಿರ್ಜರ ಶುರು. ಬ್ಯಾಂಕ್ದಾಗ ರೊಕ್ಕ ಇಡೋ ತನಕ ಬಡ್ಡಿ ಎಲ್ಲಿದ ಸಂಕಲ್ಪ ಇಟ್ಟು ಸಿಗ್ನೇಚರ್ ಮಾಡಿ ಇಷ್ಟು ವರ್ಷ ನಾನು ತೆಗಿಲ್ಲ ಅಂತ ಇಡ್ಬೇಕು, ಠೇವಣಿ ಇಡ್ಬೇಕು. ಇಡಾವ್ರದೇವು ಇಡು ಭಾವ ಇದೋ ಎಲ್ಲ ಇದೋ ಅಂತ ಭಾವ ಆಗೋದ್ ಕೈಲಿ ಏನ್ ಬಡ್ಡಿ ಬರಕ್ ಶುರು ಆಗ್ತೈತಿ.
ದೇಶ ಸಂಯಮ, ಸಕಲ ಸಂಯಮ ಇವೆಲ್ಲ ಜೀವನ ಪರ್ಯಂತ ತಗೊಳ್ತಕ್ಕಂತಹ ವ್ರತಗಳು. ಇಂಥ ಸೌಲಭ್ಯ ಜೈನ ಧರ್ಮದಲ್ಲಿ ಇಲ್ಲ. ವೈದಿಕ ಪರಂಪರೆಯಲ್ಲಿದೆ, ಅನ್ಯ ಪರಂಪರೆಯಲ್ಲಿ ಇದ್ರೆ ಇರಬಹುದು. ಅಂದ್ರೆ 1 ವರ್ಷ ಮುನಿ ಆಗ್ತೇನೆ, ನಂತರ ಮತ್ತೆ ಮರಳಿ ಮನೆಗೆ ಬರ್ತೇನೆ, 1 ವರ್ಷ ಪ್ರತಿಮಾಧಾರಿ ಆಗ್ತೇನೆ, ಮತ್ತು ಮರಳಿ ಅದನ್ನು ತ್ಯಾಗ ಮಾಡ್ತೇನೆ. ವ್ರತಗಳು ಸ್ವೀಕಾರ ಆದ ನಂತರ ಬಿಡುವಂತವುಗಳಲ್ಲ. ವ್ರತ ಅಂದ್ರೆ ವ್ರತ ಯಾವುದಕ್ಕೆ? ಬದುಕಿನ ಹಿತಕ್ಕಾಗಿ. ವ್ರತಗಳು ಯಾವುದಕ್ಕೆ? ಸಮಾಧಿ ಮರಣ ಆಗಲಿ ಅನ್ನುವುದಕ್ಕಾಗಿ ವ್ರತಗಳು. ಆಮೇಲೆ ನಡುವು ಸಹ ವ್ರತಗಳನ್ನು ಬಿಟ್ರೆ ಇನ್ನು ಸಮಾಧಿ ಮರಣ ಎಲ್ಲಿ? ಅದು ತಪ್ಪದು. ಅಜ್ಞಾನಿಗಳ ಅದು ಮತ ಆಯ್ತು, ಆಮೇಲೆ ಪಂಥ ಆಯ್ತು, ಮತ ಆಯ್ತು, ಧರ್ಮ ಆಗಲಿಲ್ಲ. ಅಲ್ಲ, ಅಭ್ಯಾಸ ರೂಪದಲ್ಲಿ ತಗೊಳ್ಳೋದು ಅದು ಮಾತು ಬೇರೆ. ಅಭ್ಯಾಸದಲ್ಲಿ ನಡೀಬಹುದು ಇದು. 3 ವರ್ಷ ಅಭ್ಯಾಸ ಮಾಡ್ತೀವಿ, ಮುಂದಾಯ್ತಂದ್ರೆ ಕಂಟಿನ್ಯೂ ಮಾಡ್ತೀವಿ, ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ನಿಲ್ಲಿಸ್ತೀವಿ, ಹೀಗೆ ಮಾಡಬಹುದು. ಆದ್ರೆ 3 ವರ್ಷದ ವ್ರತಗಳು ತಗೋತೀವಿ ಕೊಡ್ರಿ, ಮತ್ 3 ವರ್ಷದಾದ ನಂತರ ಮತ್ತೆ ಬಿಟ್ಟು ಬಿಡ್ತೀವಿ. ಇದಲ್ಲ, ಈ ತಗೊಳ್ಳೋ ಪದ್ಧತಿ ಅಲ್ಲಿದು. ಯಾರ ಅಜ್ಞಾನಿಗಳು? ಅಜ್ಞಾನಿ ನಾಲ್ಕನೇ ನರಕದಿಂದ ಬರುವ, ಇದಾಯ್ತಾ? ಮೂರನೇ, ಎರಡನೇ, 1ನೇ ನರಕದಿಂದ ಬರುವ ನಾರಕಿ ಜೀವಿಗಳು 2 ಗತಿಯಲ್ಲಿ ಬರಬಹುದು, ತಿರ್ಯಂಚ ಮತ್ತು ಮನುಷ್ಯ. ತಿರ್ಯಂಚ ಆದರೆ ಎಷ್ಟು ಗುಣಗಳನ್ನು ಪಡೆಯಬಹುದು? 6. ಪೂರ್ವದಲ್ಲಿ ಹೇಳಿರುವಂತಹ ಅವೇ 6. ಮನುಷ್ಯ ಪರ್ಯಾಯದಲ್ಲಿ ಬಂದರೆ ಎಷ್ಟು? 11. ಎಷ್ಟು ಹೆಚ್ಚಾದು ಇಲ್ಲಿ? 1 ಹೆಚ್ಚಾಯಿತು. ಕೇವಲ ಜ್ಞಾನ ಅಂತ ಇದ್ದೇ ಇತ್ತು. 1 ತೀರ್ಥಂಕರ 1 ಹೆಚ್ಚಾಯಿತು, 1 ಗುಣ ಹೆಚ್ಚಾಯಿತು. ಕೆಳಗಿಂದ ಬರುವ ನಿಯಮ ಇಲ್ಲ, ಮೇಲಿಂದ ಬರುವಂತ ಇವೆಲ್ಲ ನಿಸರ್ಗ ನಿಯಮಗಳು. ಇದಾಯ್ತು ನರಕಗಂತಿಯಿಂದ ಬರುವಂತ ಜೀವಿಗಳ ಚರ್ಚೆ. ಇನ್ನು ಹೊಸ ಚರ್ಚೆ. ಗತಿ ಯಾವುದಿನ್ನ? ತಿರ್ಯಂಚ ಗತಿ. ತಿರ್ಯಂಚ ಗತಿಯಿಂದ ಬರುವಂತಹ ಜೀವಗಳು ಎಷ್ಟು ಗತಿಗಳಿಗೆ ಬರಬಹುದು, ಹೋಗಬಹುದು? ತಿರ್ಯಂಚ ಗತಿಯಿಂದ ನರಕ ಗತಿಗೆ ಹೋಗಬಹುದು, ತಿರ್ಯಂಚ ಗತಿಯಲ್ಲಿ ಹೋಗಬಹುದು, ತಿರ್ಯಂಚ ಗತಿಯಿಂದ ಮನುಷ್ಯ ಗತಿಗೆ ಹೋಗಬಹುದು, ತಿರ್ಯಂಚ ಗತಿಯಿಂದ 4 ಗತಿಗೆ ಹೋಗಬಹುದು. ಇನ್ನು ಒಂದು ತಿರ್ಯಂಚ ಜೀವ ಸತ್ತು ನರಕಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? ನರಕದಲ್ಲಿದ್ದಂತ ಆ ಜೀವ ಮತಿಜ್ಞಾನ ಪಡೆಯಬಹುದು, ಶ್ರುತಜ್ಞಾನ ಪಡೆಯಬಹುದು, ಅವಧಿ ಜ್ಞಾನ ಪಡೆಯಬಹುದು, ಸಮ್ಯಕ್ ಮಿಥ್ಯಾತ್ವ ಪಡೆಯಬಹುದು, ಸಮ್ಯಕ್ತ್ವ ಪಡೆಯಬಹುದು. ಏನೇನು ಪಡೆಯುವುದಿಲ್ಲ? ದೇಶ ಸಂಯಮಿಲ್ಲ, ಉಳಿದ ಯಾವುದೂ ಇಲ್ಲ. ನೋಡಿ, ನರಕದಲ್ಲಿ ಹೋದಂತಹ ಜೀವಿಗೆ, ತಿರ್ಯಂಚಗತಿಯಿಂದ ನರಕದಲ್ಲಿ ಹುಟ್ಟುವಂತಹ ಜೀವಿಗೆ ಯಾವ ನರಕದಲ್ಲಿ ಹುಟ್ಟಿದರೂ ಕೂಡ ಇಷ್ಟೇ ಗುಣಗಳು, 5 ಗುಣ. 7ನೇ ನರಕದಲ್ಲಿ ಹೋದ್ರು 5 ಗುಣಗಳು, 1ನೇ ನರಕದಲ್ಲಿ ಹೋದ್ರು
5 ಗುಣಗಳು ಯಾವ್ಯಾವು? ಮತಿ, ಶ್ರುತ, ಅವಧಿ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ. 3ನೇ ಗುಣಸ್ಥಾನ ಇದ್ದೇ ಇದೆ ನರಕದಲ್ಲಿ, ಪರ್ಯಾಪ್ತಕ ಅವಸ್ಥೆಯಲ್ಲಿ, ಎಲ್ಲಾ ನರಕಗಳಲ್ಲಿ. ಇನ್ನು ತಿರ್ಯಂಚ ಗತಿಯಿಂದ ಮರಣ ಹೊಂದಿ ಪುನಃ ತಿರ್ಯಂಚ ಗತಿಯಲ್ಲಿ ಜನ್ಮ ತಾಳಿದರೆ ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಆಗಬೇಕು. ಅಂತ ಇಂಥ ತಿರ್ಯಂಚ ಅಲ್ಲ. ಇಲ್ಲಿ ಗುಣಗಳನ್ನು ಪಡೆದಿದೆ. ಆ ಗುಣಗಳ ಅಪೇಕ್ಷೆಯಿಂದ ಏನಾಗಿರಬೇಕು? ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಆಗಿ ಹುಟ್ಟಿರಬೇಕು. ಹುಟ್ಟಿದರೆ ಏನೇನು ಪಡೆಯಬಹುದು? ಮತಿ, ಶ್ರುತ, ಅವಧಿ ಜ್ಞಾನ ಪಡೆಯಬಹುದು. ಮತ್ತು ಸಮ್ಯಕ್ ಮಿಥ್ಯಾತ್ವ 3ನೇ ಗುಣಸ್ಥಾನಕ್ಕೆ ಹೋಗಬಹುದು. ಆಮೇಲೆ ಸಮ್ಯಕ್ತ್ವ ಪಡೆಯಬಹುದು. ಸಂಯಮ ಪ್ರಾಪ್ತವಾಗಬಹುದು. ಮಾಡಿಕೊಂಡ್ರೆ ಆಗಬಹುದು. ಮುಂದಿನ ಆಯು ಕಟ್ಟೋಕ್ಕಿಂತ ಮೊದಲು ದೇಶಸಂಯಮ ತಗೋಬೇಕು. ಅದಕ್ಕೂ ಕೂಡ ತಿರ್ಯಂಚ ಜೀವಿದೆ. ಮುಂದಿನ ಗತಿ ಕಟ್ಟೋಕ್ಕಿಂತ ಮೊದಲು ಯಾವ್ಯಾವ ಗತಿ? ತಿರ್ಯಂಚ ಗತಿ, ಮನುಷ್ಯ ಗತಿ, ನರಕ ಗತಿ ಕಟ್ಟೋಕ್ಕಿಂತ ಮೊದಲು ಸಂಯಮ ಧಾರಣ ಮಾಡಬೇಕು. ಪ್ರತಿಮಾ ಧಾರಣ ಮಾಡಬೇಕು. ಅದು ಆವಾಗ ಅದು ಒಳ್ಳೆಯದು. ದೇವಗತಿ ಕಟ್ಟಿದ್ರೆ ನಡೀತದೆ. ದೇವಗತಿ ಕಟ್ಟಿದ ನಂತರನೂ ಪ್ರತಿಮಾ ತಗೊಳ್ಬಹುದು, ಏನು ಅಡ್ಡಿ ಇಲ್ಲ. ದೇವಗತಿ ಕಟ್ಟಿದವರಿಗೆ ಪರಿಣಾಮಗಳಾಗಬಹುದು ಪ್ರತಿಮಾ ತಗೊಳ್ಳುವಂತ. ಆದರೆ ಉಳಿದ 3 ಗತಿಗಳು ಕಟ್ಟಿದವಂತಂದ್ರೆ ಪರಿಣಾಮ ಆಗುವುದಿಲ್ಲ. ಇನ್ನು ತಿರ್ಯಂಚ ಗತಿಯಿಂದ ಮನುಷ್ಯ ಗತಿಯಲ್ಲಿ ಬಂದು ಹುಟ್ಟಿರ್ತಕ್ಕಂತಹ ಜೀವ ಮನುಷ್ಯ ಏನೇನು ಪ್ರಾಪ್ತ ಮಾಡ್ಕೋಬಹುದು? 10. ಅಂದರೆ ತಿರ್ಯಂಚ ಗತಿಯಿಂದ ಬರುವಂತಹ ಜೀವಗಳು ಬಲಭದ್ರ, ನಾರಾಯಣ, ಪ್ರತಿನಾರಾಯಣ, ಚಕ್ರವರ್ತಿ, ತೀರ್ಥಂಕರ ಆಗುವುದಿಲ್ಲ. ತಿರ್ಯಂಚ ಗತಿಯಿಂದ ಬಂದು ಯಾರಾದರೂ ತೀರ್ಥಂಕರ ಆಗಿದ್ದಾರೆ ಇನ್ನ ತನಕ? ಇಲ್ಲ. ಬಂದವರೆಲ್ಲ ದೇವಗತಿಯಿಂದ ಬಂದಾರು, ಒಂದು ನರಕ ಗತಿಯಿಂದ ಬಂದಿದ್ದಾರೆ. ಬಲಭದ್ರ, ಪ್ರತಿನಾರಾಯಣ, ನಾರಾಯಣ ಆಗುವಂತವರು ಕೂಡ ಮೇಲಿನಿಂದ ಬಂದಿದ್ದಾರೆ. ಆದರೆ ತಿರ್ಯಂಚ ಗತಿಯಿಂದ ಬಂದಿಲ್ಲ, ನರಕ ಗತಿಯಿಂದ ಬಂದಿಲ್ಲ, ಮನುಷ್ಯ ಗತಿಯಿಂದ ಬಂದಿಲ್ಲ. ಮನುಷ್ಯ ಗತಿಯಿಂದ ಬಂದು ತೀರ್ಥಂಕರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಮನುಷ್ಯ ಪರ್ಯಾಯದಿಂದ ತೀರ್ಥಂಕರ ಆಗಬಹುದು. ಅದೇ ಪರ್ಯಾಯದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಅದೇ ಮನುಷ್ಯ ಪರ್ಯಾಯದಿಂದ ತೀರ್ಥಂಕರ ಆಗಬಹುದು. ವಿದೇಹ ಕ್ಷೇತ್ರದಲ್ಲಿ ಆ ತರ ಆಗ್ತದೆ, ಇಲ್ಲಿ ಆಗುಲ್ಲ. ಭರತ ಕ್ಷೇತ್ರದಲ್ಲಿ ಇಲ್ಲಿ ಪಂಚ ಕಲ್ಯಾಣಕಗಳಾಗ್ತಾವಲ್ಲ, ಹಿಂದಿನ ಬಹುದಿಂದ ಬರಬೇಕು. ಬಂದ್ರೆ ನರಕದಿಂದ ಬರಬೇಕು, ಸ್ವರ್ಗದಿಂದ ಬರಬೇಕು. ಇಲ್ಲ ಅಂತಂದ್ರೆ ಸ್ವರ್ಗದಿಂದ ಬರಬೇಕು. ಆದರೆ ಮನುಷ್ಯ ಗತಿಯಿಂದ ಬರುವುದೇ ಇಲ್ಲ ತೀರ್ಥಂಕರ ಆಗತಕ್ಕಂಥ ಜೀವಗಳು. ಈ ಭರತ ಐರಾವತ ಕ್ಷೇತ್ರಗಳಲ್ಲಿ ಎಷ್ಟು ಜನ ತೀರ್ಥಂಕರ ಆದರೂ ಯಾರೊಬ್ಬರು ಮನುಷ್ಯ ಗತಿಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಅದೇ ಭಾವದಿಂದ ತೀರ್ಥಂಕರ ಆಗಲಿಲ್ಲ. ಹಿಂದಿನ ಭಾವದಲ್ಲಿ ಕಟ್ಟಿಕೊಂಡು ಬಂದಿರತಕ್ಕಂತಹ ಜೀವಗಳು ತೀರ್ಥಂಕರಾಗಿವೆ, ಪಂಚಕಲ್ಯಾಣಕ ಪ್ರಾಪ್ತ ಮಾಡಿಕೊಂಡಾಗ್ತವೆ. ಇಲ್ಲಿ ಭರತ ಐರಾವತ ಕ್ಷೇತ್ರದ ಜೀವಗಳು 3ನೇ ಭಾವ. ಮೊದಲು ಕಟ್ಕೊಂಡು ಬರಬೇಕು, ಎಲ್ಲಿ ಕಟ್ಟಿತ ಅದೊಂದು ಭಾವ. ಆಮೇಲೆ ಸ್ವರ್ಗ ಅಥವಾ ನರಕ ಅದೊಂದು ಭಾವ. ಆಮೇಲೆ ಮನುಷ್ಯ ಗತಿಗೆ ಬಂದು 5 ಕಲ್ಯಾಣಕಗಳ ಮೂಲಕ ಮೋಕ್ಷಕ್ಕೆ ಹೋಗಬೇಕು. ಇನ್ನು ಇದೇ ಕ್ಷೇತ್ರದಲ್ಲಿ ಸಾಮಾನ್ಯ ಮನುಷ್ಯರು ಹುಟ್ಟಿದ್ರು, ತೀರ್ಥಂಕರ ಪ್ರಕೃತಿ ಕಟ್ಕೊಂಡ್ರು, ದೀಕ್ಷಾ ತಗೊಂಡ್ರು. ದೀಕ್ಷಾ ಕಲ್ಯಾಣಕ್ಕೆ ಆಗಬಹುದು, ಕೇವಲ ಜ್ಞಾನ ಆಯಿತು, ಕೇವಲ ಜ್ಞಾನ ಕಲ್ಯಾಣಕ್ಕೆ ಆಗಬಹುದು. ಮೋಕ್ಷಕ್ಕೆ ಹೋದರು, ನಿರ್ವಾಣ ಕಲ್ಯಾಣಕ್ಕಾಯಿತು. 3 ಕಲ್ಯಾಣಕವುಳ್ಳ ತೀರ್ಥಂಕರರು ಕೂಡ ವಿದೇಹ ಕ್ಷೇತ್ರದಲ್ಲಿ ಇದ್ದಾರೆ. ಅವರಿಗೆ 3 ಕಲ್ಯಾಣಕಗಳು. ಎಲ್ಲಿದು?
ಅದೇ ಜೀವ ಮೊದಲಿಂದ ನಿಶ್ಚಿತ. ಹಾಗೆ ನಿಶ್ಚಿತನೂ ಇರಬಹುದು, ಆದ್ರೆ ಆಗಬಹುದು ಅಂತ 3 ಕಲ್ಯಾಣಕಗಳಿಂದಲೂ ತೀರ್ಥಂಕರ ಆಗಬಹುದು. 3 ಕಲ್ಯಾಣಕಗಳಿಂದ ತೀರ್ಥಂಕರ ಆಗತಕ್ಕಂಥ ಜೀವ ಅದೇ ಮನುಷ್ಯ ಪರ್ಯಾಯದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗಬಹುದು. ಈ ಚರ್ಚೆ ನಡೆದಿದೆ. ನಿಯಮದ ಚರ್ಚೆ ನಡೆದಿಲ್ಲ, ಇತ್ತೋ ಇಲ್ಲೋ. ಇಲ್ಲೇನು ಅದೇ ಭಾವದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಕೊಂಡು ಮೋಕ್ಷಕ್ಕೆ ಹೋಗಬಹುದು, ಆದರೆ ಮನುಷ್ಯ ಭಾವದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಕೊಂಡು ಪುನಃ ಮನುಷ್ಯನಾಗಿ ಮೋಕ್ಷಕ್ಕೆ ಹೋಗಲ್ಲ, ತೀರ್ಥಂಕರ ಆಗೋಲ್ಲ ಜೀವ. ಮನುಷ್ಯ ಭಾವದಿಂದ ಬಂದು ಮನುಷ್ಯ ಆಗೋಲ್ಲ, ತೀರ್ಥಂಕರ ಆಗುವ ಜೀವ. ದೇವಗತಿಯಿಂದ ಬಂದು ಮನುಷ್ಯ ಆಗಿ ತೀರ್ಥಂಕರ ಆಗಿ ಮೋಕ್ಷಕ್ಕೆ ಹೋಗ್ತದೆ. ತಿರ್ಯಂಚ ಗತಿಯಿಂದ ಬಂದು ಮನುಷ್ಯ ಪರ್ಯಾಯದಲ್ಲಿ ಜನ್ಮ ತಾಳಿ ಎಷ್ಟುಗಳನ್ನು ಪಡ್ಕೊಳ್ಬಹುದು? ಗುಣಗಳನ್ನು ಮತಿ, ಶ್ರುತ, ಅವಧಿ, ಮನಃ ಪರ್ಯಾಯ, ಕೇವಲ ಮತ್ತು ಸಮ್ಯಕ್ ಸಮ್ಯಕ್ತ್ವ, ಸಂಯಮ, ಸಂಯಮ ಮತ್ತು ಮೋಕ್ಷ. ಇಷ್ಟ ಬಿಟ್ಟು ಹೋಗ್ತವೆ. ಯಾವ? ಬಲಭದ್ರ, ನಾರಾಯಣ, ಚಕ್ರವರ್ತಿ, ತೀರ್ಥಂಕರ. ಯಾಕೆ ಬಿಟ್ಟ ಹೋಗ್ತಾವ? ದೇವಗತಿಯಿಂದ ಬರ್ತಾವ. ಇದು ತಿರ್ಯಂಚ ಗತಿಯಿಂದ ಬಂದಿದೆ. ಆದ್ದರಿಂದ ಇನ್ನು ತಿರ್ಯಂಚ ಗತಿಯಿಂದ ಬಂದು ತಿರ್ಯಂಚ ಗತಿಯ ಜೀವ ಮರಣ ಹೊಂದಿ ದೇವಗತಿಯಲ್ಲಿ ಹೋಯಿತು ಅಂತಂದ್ರೆ ಏನೇನು ಪ್ರಾಪ್ತ ಮಾಡ್ಕೋಬಹುದು? ಮತಿ, ಶ್ರುತ, ಅವಧಿ, ಆಮೇಲೆ ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ತ್ವ, ಸಂಯಮಿಲ್ಲ. ಅಲ್ಲೆಲ್ಲಿದೆ ದೇವಗತಿಯಲ್ಲಿ ಸಂಯಮಿಲ್ಲ? ಎಷ್ಟು? 5. ನರಕ ಮತ್ತು ದೇವ ಈ ಎರಡೂ ಗತಿಗಳಲ್ಲಿ ಸಮಾನವಾದ ಗುಣಗಳು. ವೈಖರಿಕ ಶರೀರ, ಅದು ವೈಖರಿಕ ಶರೀರ, ಅದಕ್ಕೂ 4 ಗುಣಸ್ಥಾನ, ಇದಕ್ಕೂ 4 ಗುಣಸ್ಥಾನ. ಆದ್ದರಿಂದ 5. ಇನ್ನು ತಿರ್ಯಂಚಿಗತಿ ಇದೆಯಲ್ಲ, ಇದು ತಿರ್ಯಂಚಿಗತಿ ಇರುವುದರಿಂದ ಇಲ್ಲಿ ಸಾಮಾನ್ಯ ತಿರ್ಯಂಚ ಸಂಖ್ಯಾತ ವರ್ಷಾಯುಷ್ಕ ಕರ್ಮಭೂಮಿ ತಿರ್ಯಂಚದ ಕಥನ ಆಯಿತು. ಇನ್ನು ಬರುವಂತಹ ಕಥನ ಎಲ್ಲ 34 ಪ್ರಕಾರದ 34 ಪ್ರಕಾರದ ಸೂಕ್ಷ್ಮ ಮತ್ತು ಬಾದರ ಮೊದಲಾದ ತಿರ್ಯಂಚ ಜೀವಗಳು ಇವು ಮನುಷ್ಯಗತಿಗೆ ಬಂದು, ಅಂದರೆ ಸಂಖ್ಯಾತ ವರ್ಷಾಯು ಮನುಷ್ಯಗತಿಗೆ ಬಂದು ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? 34 ತಿರ್ಯಂಚಿಗಳ ಭೇದ ಮೊದಲು ತಿಳ್ಕೊಳ್ಳೋಣ. ಈ ಕಾಲಂದಲ್ಲಿ ಬರೆದಿದ್ದಾರೆ ನಡುವೆ. ಈ ಜೀವಗಳು ಮೋಕ್ಷಕ್ಕೆ ಹೋಗಬಹುದು ಅಂತ ಹೇಳಿದ್ದಾರೆ. ಮೋಕ್ಷಕ್ಕೆ ಹೋಗಬಹುದು. ಇನ್ನು ಬಲದೇವ, ವಾಸುದೇವ, ಚಕ್ರವರ್ತಿ ತೀರ್ಥಂಕರಾಗುವುದಿಲ್ಲ. ಆಮೇಲೆ ಉಳಿದವುಗಳ ಕಥನ ಗಾಥೆಯಲ್ಲಿ ಇಲ್ಲ. ಅಂದರೆ ತಿಲೋಯಪನ್ನತ್ತಿ 5ನೇ ಅಧಿಕಾರ 316ನೇ ಗಾಥೆಯಲ್ಲಿ ಹೇಳಿರುವಂತೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಇವೆಲ್ಲ ಪ್ರಾಪ್ತ ಆಗಬಹುದಾಗಿತ್ತು. ಮನಃ ಪರಿಜ್ಞಾನ, ಕೇವಲ ಜ್ಞಾನ ಇವುಗಳು ಕೂಡ ಪ್ರಾಪ್ತವಾಗಬಹುದು. ಮೋಕ್ಷ ಆಗ್ತಾ ಇದೆ ಅಂದಮೇಲೆ ಇವೆಲ್ಲ ಆಗಲೇಬೇಕು. ಆದರೆ ಗಾಥೆಯಲ್ಲಿ ಏನೂ ಚರ್ಚೆ ಮಾಡದೆ ಇಷ್ಟೇ ಹೇಳಿರುವುದು ಮೋಕ್ಷ ಪ್ರಾಪ್ತವಾಗಲಿಕ್ಕೆ ಸಾಧ್ಯ. ಎಲ್ಲಿಂದ ಬಂದಂತ ಜೀವಗಳಿಗೆ? 34 ಪ್ರಕಾರದ ಸೂಕ್ಷ್ಮ ಮತ್ತು ಬಾದರ್ ಮೊದಲಾದ ತಿರ್ಯಂಚ ಪರ್ಯಾಯಗಳಿಂದ ಬಂದಿರತಕ್ಕಂತಹ ಜೀವಗಳಿಗೆ ಮನುಷ್ಯಾಗಿ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳತಕ್ಕಂಥ ಯೋಗ ಇದೆ. ದಹಲಾದೊಳಗೂ ಇದೆ. ಆದರೆ ಇದು ತಿಲೋಯಪನ್ನತ್ತಿಯ ಆಧಾರದಿಂದ ಕೊಟ್ಟಿರುವುದಿಲ್ಲ. ಇನ್ನು ಈ 34 ಭೇದಗಳು ಯಾವ್ಯಾವು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಪೃಥ್ವಿಕಾಯಿಕ, ಜಲಕಾಯಿಕ,
ಅಗ್ನಿಕಾಯಿಕ, ವಾಯುಕಾಯಿಕ ಇವು 4. ಗುಂಡ್ಲೆ ಬಾದರ ಸೂಕ್ಷ್ಮ ಪರ್ಯಾಪ್ತಕ ಅಪರ್ಯಾಪ್ತಕದ ಭೇದದಿಂದ ಎಷ್ಟು? 4. ಗುಂಡ್ಲೆ 4 = 14. 4 4 16. 4 ಪ್ರಕಾರದ ಜೀವಗಳು: ಜಲಕಾಯಿಕ, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ. 4 ಪ್ರಕಾರದ ಜೀವಗಳು ಯಾವುದರಿಂದ ಗುಣಿಸಬೇಕು? ಬಾದರ ಮತ್ತು ಸೂಕ್ಷ್ಮ ಪರ್ಯಾಪ್ತಕ ಅಪರ್ಯಾಪ್ತಕದಿಂದ ಗುಣಿಸಿದಾಗ ಅವು 16. ಸಾಧಾರಣ ಬಾದರ ಮತ್ತು ಸೂಕ್ಷ್ಮ, ಸಾಧಾರಣ ಜೀವಗಳಲ್ಲೂ ಕೂಡ ಬಾದರ ಗುಂಡ್ಲೆ ಪರ್ಯಾಪ್ತಕ ಅಪರ್ಯಾಪ್ತದಿಂದ ಗುಣಿಸಬೇಕು. ಇವು 4. ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ ಎಲ್ಲಾ ಜೀವಗಳು ಬಾದರ ಇವೆ. ಆದ್ದರಿಂದ ಗುಂಡ್ಲೆ ಪರ್ಯಾಪ್ತಕ 1 ಮತ್ತು ಅಪರ್ಯಾಪ್ತಕ ಇವು 2. ಅಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ ಎಲ್ಲಾ ಜೀವಗಳು ಬಾದರ ಇವೆ, ಅಪ್ರತಿಷ್ಠಿತನೂ ಕೂಡ ಬಾದರ. ಗುಂಡ್ಲೆ ಪರ್ಯಾಪ್ತಕ ಅಪರ್ಯಾಪ್ತಕ ಇವುಗಳ ಪರ್ಯಾಪ್ತಕವೂ ಇವೆ, ಅಪರ್ಯಾಪ್ತಕವೂ ಇವೆ. ಇವು 2. ಇನ್ನು ತ್ರಸ ಜೀವ ದ್ವೀಂದ್ರಿಯ, ತ್ರೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸೌಜ್ಞಿ, ಅಸೌಜ್ಞಿ ಇವು 5. ಗುಂಡ್ಲೆ ಪರ್ಯಾಪ್ತಕ ಅಪರ್ಯಾಪ್ತಕ ಇವು 2. ಪರ್ಯಾಪ್ತಕ ಅಪರ್ಯಾಪ್ತಕದ ಅಪೇಕ್ಷೆಯಿಂದ 2 ಭೇದ. ಅಂದರೆ 5 ಗುಂಡ್ಲೆ 2 10. ಒಟ್ಟು ಟೋಟಲ್ 16 + 4 + 2 + 2 + 10 ಒಟ್ಟು 34 ತಿರ್ಯಂಚ ಭೇದಗಳು ಇರುತ್ತವೆ. ಜ್ಞಾತವ್ಯ ಇದನ್ನು ಓದೋದು ಮಹತ್ವವಿದೆ. ಅಗ್ನಿಕಾಯಿಕದ 4 ಭೇದ ಮತ್ತು ವಾಯುಕಾಯಿಕದ 4 ಭೇದ, ಹೀಗೆ ಒಟ್ಟು 8 ಭೇದವುಳ್ಳ ಜೀವಗಳು ಮರಣ ಹೊಂದಿ ಮನುಷ್ಯಗತಿಯಲ್ಲಿ ಹುಟ್ಟುವುದಿಲ್ಲ ಎಂಬ ನಿಯಮವಿದೆ. ಕಾರಣ ಅವು ಮೋಕ್ಷವನ್ನೂ ಸಹ ಹೊಂದುವುದಿಲ್ಲ. ಆದರೆ ತಿಲೋಯಪನ್ನತಿಯ ಕಥನಾನುಸಾರ 34 ಭೇದದ ತಿರ್ಯಂಚ ಜೀವಗಳು ಮನುಷ್ಯಗತಿಗೆ ಬಂದು ಮುಕ್ತಿಯನ್ನು ಪಡೆಯುವ ಕಥನವಿದೆ. ಈ ಕಥನ ಸಾಮಾನ್ಯವೆನಿಸುತ್ತದೆ. ಇದು ವಿಚಾರಣೀಯವಾಗಿದೆ. ಸಾಮಾನ್ಯ ಕಥನ ಇರಬಹುದು, ಸಾಮಾನ್ಯ ಕಥನದಲ್ಲಿ ವಿಶೇಷ ಕಥನ ಬರುವುದಿಲ್ಲ, ಅದಕ್ಕಾಗಿ ವಿಚಾರಣೀಯ. 4 ಬಿಡಬೇಕು. 34ಕ್ಕೆ ಎಲ್ಲದಕ್ಕೂ ಇದಾವಂತಲ್ಲ, 4 ಬಿಟ್ಟು ಬಿಡಬೇಕು. 8 ಆಗ್ತವೇನು? 4 8 ಬಿಡಬೇಕು. ಅಗ್ನಿಕಾಯಿಕ ಮತ್ತು ವಾಯುಕಾಯಿಕ ಜೀವಗಳು ಮನುಷ್ಯ ಗತಿಗೆ ಬರುವುದಿಲ್ಲ ಅನ್ನುವಂತ ನಿಯಮ ಇದೆ. ಹಿಂದಿನ ಚಾರ್ಟದ ಅನುಸಾರವಾಗಿ ಷಟ್ಖಂಡಾಗಮದ ಆಧಾರದಿಂದ ಹೇಳಿತ್ತು, ಮನುಷ್ಯಗತಿಗೆ ಬರುವುದಿಲ್ಲ. ಆದರೆ ತಿಲೋಯಪನ್ನತಿ ಗಾಥೆಯ ಅನುಸಾರವಾಗಿ ಈ 34 ಪ್ರಕಾರದ ಸೂಕ್ಷ್ಮ ಬಾದರ ಮೊದಲಾದ ತಿರ್ಯಂಶಗಳು ಮನುಷ್ಯಗತಿಗೆ ಬರ್ತವೆ ಅನ್ನತಕ್ಕಂಥದ್ದು ಇದು ಸಾಮಾನ್ಯ ಕಥನವಾಗಿರಬೇಕು ಅಂತ ಅನಿಸ್ತದೆ. ವಿಶೇಷವಾಗಿ ಕಥನ ಮಾಡಿತು ಅಂತಂದ್ರೆ ಇವುಗಳಲ್ಲಿಯ 8 ಭೇದಗಳನ್ನು ತೆಗೆದುಹಾಕಬೇಕು. ಆದರೆ ಸ್ಪಷ್ಟ ಕಥನ ಅಲ್ಲಿದೆ ಷಟ್ಖಂಡಾಗಮದಲ್ಲಿ. ಏನಿದೆ? ವಾಯುಕಾಯಿಕ ಅಗ್ನಿಕಾಯಿಕ ಜೀವಿಗಳು ಮನುಷ್ಯಗತಿಗೆ ಬರುವುದಿಲ್ಲ. ಗ್ಯಾಪ್ ಇದೆ ಮನುಷ್ಯಗತಿ. ಬಿಡಬೇಕು. ಸಾಮಾನ್ಯ ಕಥನ ಇರಬಹುದು, ಸಾಮಾನ್ಯ ಕಥನದಲ್ಲಿ ವಿಶೇಷ ಕಥನ ಇರುವುದಿಲ್ಲ. ಈಗ 24 ಸ್ಥಾನದಾಗ ಹಸ್ತಾ ಇದ್ವಲ್ಲ, ಮನುಷ್ಯಗತಿಯಲ್ಲಿ
ಎಷ್ಟು ಗುಣಸ್ಥಾನಗಳು ಅಂತ ಕೇಳಿದಾಗ 14 ಗುಣಸ್ಥಾನಗಳು. ಎಲ್ಲಾ ಮನುಷ್ಯರಿಗೆ 14 ಗುಣಸ್ಥಾನ ಅಂತ ತಿಳ್ಕೊಳ್ಳೋ, ಅವ್ರನ್ನ ತೆಗೆದು ಹಾಕಬೇಕು ಬೇಡ. 2ನೇ ಸಣ್ಣದವ್ರನ್ನ ತೆಗೆದು ಹಾಕಬೇಕು, 3ನೇ ಸಣ್ಣದವ್ರನ್ನ ತೆಗೆದು ಹಾಕಬೇಕು. ಇದು ವಿಶೇಷ ಕಥನ. ಆ ತರ ಇದು ಸಾಮಾನ್ಯ ಕಥನ. ಏನು ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿಯಲ್ಲಿ ಸೂಕ್ಷ್ಮ ಇಲ್ಲ, ಭೇದ ಇಲ್ಲ, ಬಾದರಷ್ಟೇ ಇದೆ. ಸೂಕ್ಷ್ಮ ಯಾವ ಜೀವಗಳಿವೆ ಅವೆಲ್ಲ ಸಾಧಾರಣ ಜೀವಗಳು. ಸಪ್ರತಿಷ್ಠಿತ ಅಂತಂದ್ರೆ ಸೂಕ್ಷ್ಮ ಜೀವಿಗಳ ವಾಸಸ್ಥಾನದು. ಯಾವ ಶರೀರ? ಪ್ರತ್ಯೇಕ ಜೀವದ ಶರೀರದ ಆಶ್ರಯದಲ್ಲಿ ಯಾವ ಇರಬಹುದು. ಆದರೆ ಸೂಕ್ಷ್ಮ ಜೀವ ಅಂತಂದ್ರೆ ಪ್ರತ್ಯೇಕ ವನಸ್ಪತಿ ಅಲ್ಲ. ಪ್ರತ್ಯೇಕ ವನಸ್ಪತಿ ಅಂದ್ರೆ ಒಂದು ತಪ್ಪಲು, ಈ ತಪ್ಪಲಿನ ಮೇಲೆ ಸೂಕ್ಷ್ಮ ವನಸ್ಪತಿಗಳು ಇರಬಹುದು. ಇವುಗಳ ಆತ್ಮ ಬೇರೆ, ಅದರ ಆತ್ಮ ಬೇರೆ. ಸೂಕ್ಷ್ಮ ನಾಮಕರ್ಮ ಬೇರೆ. ಪ್ರತ್ಯೇಕ ನಾಮಕರ್ಮದ ಉದಯದಿಂದ ದೊಡ್ಡದಾದ ಒಂದು ಶರೀರ ಇರ್ತದೆ. ಇನ್ನದು ಪರ್ಯಾಪ್ತಕ್ಕೂ ಇರಬಹುದು, ಅಪರ್ಯಾಪ್ತಕ್ಕೂ ಇರಬಹುದು, ಅದು ಮಾತು ಬೇರೆ. ಆದರೆ ಅದರ ಆ ಶರೀರದಲ್ಲಿ ಒಂದೇ ಆತ್ಮ ಇರ್ತದೆ, ಒಂದೇ ಜೀವ ಇರ್ತದೆ, ಅದು ಪ್ರತ್ಯೇಕ. ಆದರೆ ಸಾಧಾರಣ ಜೀವ ಅಂತಂದ್ರೆ ಅದು ಶರೀರದಿಂದ ಬಾದರನೂ ಇರಬಹುದು, ಸೂಕ್ಷ್ಮನೂ ಇರಬಹುದು. ಬಾದರಿತ್ತು ಅಂತಂದ್ರೆ ದೊಡ್ಡ ಶರೀರ, ಸೂಕ್ಷ್ಮ ಇತ್ತು ಅಂತಂದ್ರೆ ಸೂಕ್ಷ್ಮ ಶರೀರ. ಆಮೇಲೆ ಇದು ಕೂಡ ಸಾಧಾರಣ ಬಾದರ ವನಸ್ಪತಿನೂ ಕೂಡ ಏನಿರಬಹುದು? ಪರ್ಯಾಪ್ತಕ್ಕೂ ಇರಬಹುದು, ಅಪರ್ಯಾಪ್ತಕ್ಕೂ ಇರಬಹುದು. ಮತ್ತು ಸೂಕ್ಷ್ಮ ಸಾಧಾರಣ ವನಸ್ಪತಿನೂ ಕೂಡ ಬಾದರನೂ ಇರಬಹುದು, ಇದು ಪರ್ಯಾಪ್ತಕ್ಕೂ ಇರಬಹುದು, ಅಪರ್ಯಾಪ್ತಕ್ಕೂ ಇರಬಹುದು. ಸಾಧಾರಣದೊಳಗಷ್ಟೇ. ಆದರೆ ಪ್ರತ್ಯೇಕ ವನಸ್ಪತಿಯಲ್ಲಿ ಕೇವಲ ಪ್ರತ್ಯೇಕ ಜೀವಗಳು. ಬಾದರ ಭೇದ ಇದೆ ಅದರೊಳಗೆ. ಬಾದರ ಅಂದ್ರೆ ದೊಡ್ಡ ಶರೀರಿ, ಸೂಕ್ಷ್ಮ ಅಂದ್ರೆ ಸಣ್ಣ ಶರೀರಿ. ಎಷ್ಟು ಸಣ್ಣ ಶರೀರ, ಅವು ಎಲ್ಲಿ ಹೋದ್ರೂ ಕೂಡ ಅಕಾಲ ಮರಣ ಇಲ್ಲ. ಅವುಗಳಿಗೆ ಡಿಕ್ಕಿ ಹೊಡೆಯುವಂಥದ್ದು ಯಾವೂ ಇಲ್ಲ, ಯಾವುದೂ ವಸ್ತು ಇಲ್ಲ. ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಹೆಂಗಾಗಬೇಕು? ಅಂದ್ರೆ ಸೂಕ್ಷ್ಮಕ್ಕೆ ಸೂಕ್ಷ್ಮ ಡಿಕ್ಕಿ ಹೊಡಿಬಹುದೇನಿಲ್ಲ. ಇದು ಸೂಕ್ಷ್ಮ ಕ್ವಶನ್ ಆಯ್ತು. ಇನ್ನು ಬಾದರ ಶರೀರದಿಂದ ಸೂಕ್ಷ್ಮ ಶರೀರ ಪಾರಾಗಬಹುದು, ಸೂಕ್ಷ್ಮ ಪಾರಾಗಬಹುದು. ಆದರೆ ಸೂಕ್ಷ್ಮ ಜೀವಕ್ಕೆ ಡಿಕ್ಕಿ ಹೊಡೆಯುವಂತ ಕಾರಣ ಇಲ್ಲ, ಸೈಡ್ದಿಂದ ಹೋಗಿಬಿಡ್ತಾವು. ಆದರೆ ಬಾದರದಿಂದ ಸೈಡ್ದಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಬಾದರ್ ಇತ್ತು ಅಂತಂದ್ರೆ ಒಳಗಿಂದ ಹೋಗ್ಬೇಕು, ದಾರಿ ಇರಲ್ಲ ಅಲ್ಲಿ. ಸೈಡ್ದಿಂದ ಹೋಗುವಂತ ದಾರಿ ಇಲ್ಲ ಅಂತಂದ್ರೆ ಸೀದಾ ಹೋಗಕ್ಕೆ ದಾರಿ ಇದ್ದೇ ಇದೆಯಲ್ಲ ಅವಕ್ಕೆ. ಯಾವುದು? ಮನುಷ್ಯಗತಿಗೆ ಬಂದು ಮೋಕ್ಷಕ್ಕೆ ಹೋಗಬಹುದು ಅನ್ನತಕ್ಕಂಥದ್ದಿದೆ. ಇನ್ನು ಅಗ್ನಿಕಾಯಿಕ ಮತ್ತು ವಾಯುಕಾಯಿಕದಿಂದ ಬಂದು ಮನುಷ್ಯ ಆಗುವುದಿಲ್ಲ ಅಂದಮೇಲೆ ಮೋಕ್ಷಕ್ಕೆ ಹೋಗುವಂತ ಪ್ರಶ್ನೆನೂ ಇಲ್ಲ. ಉಳಿದ ಜೀವಗಳು ಮನುಷ್ಯ ಆಗಬಹುದು. ಇನ್ನು ತಿರ್ಯಂಚ ಅಸಂಖ್ಯಾತ ವರ್ಷಾಯುಷ್ಕ ಅದೊಂದು ಉಳಿತು, ಬಹುಭೂಮಿದ್ದು. ಅಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚ ಜೀವ ಯಾವ ಗತಿಗೆ ಬರಬಹುದು? ದೇವಗತಿಗೆ. ನಿಯಮದಿಂದ ದೇವಗತಿ ಒಂದೇ ಇದೆ. ಅದಕ್ಕೆ ದೇವಗತಿಯಲ್ಲಿ ಬಂದು ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? ಮತಿ, ಶ್ರುತ, ಅವಧಿ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ತ್ವ, ಇಷ್ಟು 5 ಪ್ರಾಪ್ತ ಮಾಡ್ಕೋಬಹುದು.
ಏನು ವ್ಯತ್ಯಾಸ ಆಯಿತು ದೇವಗತಿಗೆ ಮತ್ತು ಭೋಗಭೂಮಿಯಿಂದ ಹೊರಟಂತ ಜೀವಿಗೆ? ಏನು ವ್ಯತ್ಯಾಸ ಇಲ್ಲ. ತಿರ್ಯಂಚಿ ಗತಿಯಿಂದ ಹೋಗಿದೆ, ದೇವಗತಿಯಲ್ಲಿ 5 ಗುಣಗಳು. ಗುಣಸ್ಥಾನ ಇಲ್ಲ. ಹೋಗುವಾಗ ಗುಣಸ್ಥಾನ ಯಾವುದು ಇದ್ರೇನು, ಭೋಗಭೂಮಿಯ ಜೀವ ಎಲ್ಲಿ ಹೋಗ್ತದೆ? ದೇವಗತಿ. ಇನ್ನು ದೇವಗತಿಯಲ್ಲಿ ಹೋದ ನಂತರ ಆ ಜೀವಿಗೆ ಎಷ್ಟು ಗುಣಗಳು? 5 ಗುಣಗಳು. 4ನೇ ಗುಣಸ್ಥಾನ ಇದೆ, ಅದಕ್ಕೆ 5 ಗುಣಸ್ಥಾನಗಳು. ಅಲ್ಲಿ ಹೋದ್ರೆ ಹೆಚ್ಚಿಂದ ಹೆಚ್ಚು ಗುಣಗಳು ಎಷ್ಟು? 5. ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಂಡ್ರೆ 5, ಅದು ಪ್ರಾಪ್ತ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಅಂದ್ರೆ ಎಣಿಸುವಂತ ಅವಶ್ಯಕತೆ ಇಲ್ಲ, ಅದರ ಕಥನ ಇಲ್ಲ ಇಲ್ಲಿ. ಆ ಪ್ರ ಅಂದ್ರೆ ಇಲ್ಲಿ ಬರ್ದಾರ ನೋಡ್ರಿ, ಇಲ್ಲಿ ಆಗಮ ಪ್ರಸಿದ್ಧ. ಯಾವುದು ಆಗಮ ಪ್ರಸಿದ್ಧ? ಆಗಮ ಪ್ರಸಿದ್ಧ ಅಂದರೆ ತಿರ್ಯಂಚ ಗತಿಯಿಂದ ದೇವಗತಿಗೆ ಬರುವಂತಹ ವಿಷಯ ಆಗಮ ಪ್ರಸಿದ್ಧ ಇದೆ. ಇನ್ನು 3ನೇ ಗತಿ ಯಾವ ಗತಿ? ಮನುಷ್ಯಗತಿ. ಮನುಷ್ಯಗತಿಯಿಂದ ಬರ್ತಕ್ಕಂತಹ ಜೀವಗಳು ಎಷ್ಟು ಗತಿಗಳಲ್ಲಿ ಬರಬಹುದು? 4 ಗತಿಗೆ ಬಂದು ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? ಮೇಲೆ ಹೇಳಿದ ಸಾಮಾನ್ಯ ತಿರ್ಯಂಚರಂತೆ ತಿಳಿದುಕೊಳ್ಳುವುದು. ತಿರ್ಯಂಚಗತಿಯಲ್ಲಿ ಯಾವ ವರ್ಣನೆ ಇದೆಯೋ ಸೇಮ್ ಹಾಗೇನೆ ಮನುಷ್ಯಗತಿಯಿಂದ ಮನುಷ್ಯಗತಿಗೆ ಬಂದು 4 ಗತಿಗಳಿಗೆ ಬಂದು ಹಿಂದೆ ಯಾವ ತರ ಮನುಷ್ಯಗತಿಯಿಂದ 4 ಗತಿಗೆ ಬರಬಹುದಲ್ಲ. ಮನುಷ್ಯಗತಿಯಿಂದ 4 ಗತಿಗೆ ಬಂದರೆ 4 ಗತಿಗಳ ವರ್ಣನೆ ಹಿಂದೆ ಬಂದಿದೆ, ಅದರಂತೆ ತಿಳ್ಕೊಳ್ಳೋದು. ಇನ್ನು ದೇವಗತಿಯಿಂದ ಇಲ್ಲಿ ಸಾಮಾನ್ಯ ಕಥನಿದೆ. ದೇವಗತಿಯಿಂದ 2 ಗತಿಗೆ ಬರಬಹುದು, ತಿರ್ಯಂಚ ಮನುಷ್ಯ. ತಿರ್ಯಂಚ ಗತಿಗೆ ಬಂದರೆ ಏನೇನು ಪ್ರಾಪ್ತ ಮಾಡ್ಕೋಬಹುದು? 6 ಗುಣಗಳು. ಅಂದ್ರೆ ಇಲ್ಲಿ ಯಾವ್ದು ಹೆಚ್ಚಾಯಿತು? ಸಂಯಮ 1 ಹೆಚ್ಚಾಯಿತು. 6 ಹೆಚ್ಚಿಂದ ಹೆಚ್ಚು 6. ದೇವಗತಿಯಿಂದ ಭೂಮಿ ತಿರ್ಯಂಚ ಆಗಬಹುದೇನು? ಇಲ್ಲ, ಅದಕ್ಕಾಗಿ ಅದರ ಕಥನಿಲ್ಲ. ಕರ್ಮಭೂಮಿಯ ತಿರ್ಯಂಚ ಆದರೆ ಇಲ್ಲಿ 6 ಗುಣಗಳನ್ನು ಪಡೆಯಬಹುದು. ಇನ್ನು ಯಾವ ಗತಿ? ಮನುಷ್ಯಗತಿ. ದೇವಗತಿಯಿಂದ ಮನುಷ್ಯಗತಿಗೆ ಬಂದು ಏನೇನು ಪ್ರಾಪ್ತ ಮಾಡಿಕೊಳ್ಳಬಹುದು? ಎಲ್ಲ ಸರ್ವಾಧಿಕಾರಿ, ಮನುಷ್ಯ ಸರ್ವಾಧಿಕಾರಿ, ಎಲ್ಲ ಗುಣಗಳನ್ನು ಪ್ರಾಪ್ತ ಮಾಡ್ಕೋಬಹುದು. ಮತಿ, ಶ್ರುತ, ಅವಧಿ, ಮನಪರ್ಯ, ಕೇವಲ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ತ್ವ, ಸೈಮಾಸೇಮ, ಸಂಯಮ, ಬಲದೇವ, ವಾಸುದೇವ, ಚಕ್ರವರ್ತಿ, ತೀರ್ಥಂಕರ. ಆಮೇಲೆ ಒಬ್ಬ ಮನುಷ್ಯ ಎಲ್ಲ ಆಗಬಹುದೇನು? ಬಲದೇವ, ಚಕ್ರವರ್ತಿ ಎಲ್ಲ ಒಮ್ಮೆ ಆಗಿ ಸರ್ವಾಧಿಕಾರಿ ಅಂತಂದ್ರೆ ಇದು ಒಂದು ಜೀವಾಪೇಕ್ಷೆಯಿಂದಲ್ಲ, ಇದು ನಾನಾ ಜೀವದ ಅಪೇಕ್ಷೆಯಿಂದ ಕಥನ ಇದೆ ಅಂತ ತಿಳ್ಕೊಳ್ಬೇಕು. ಒಬ್ಬರು ಬಂದು ಬಳ್ಕೊಂಡು ಹೋಗ್ಬೋದಲ್ಲ. ಇಲ್ಲಿ ಸಾಮಾನ್ಯ ಕಥನ ಇದೆ. ಇದು ದೇವ ಸಾಮಾನ್ಯ ಅಂದ್ರೆ ಇಲ್ಲಿ ದೇವಗತಿಯಿಂದ ಬರತಕ್ಕಂಥ ಯಾವ ದೇವತೆಗಳು ಅಂತನ್ನುವಂಥ ಪ್ರಶ್ನೆ ಅಲ್ಲ. ಒಟ್ಟಿನಲ್ಲಿ ಸಾಮಾನ್ಯ ಕಥನದ ಅಪೇಕ್ಷೆಯಿಂದ ದೇವಗತಿಯಿಂದ ಬರುವ ಮನುಷ್ಯಗತಿಯಲ್ಲಿ ಹುಟ್ಟುವ ಜೀವ ಎಲ್ಲ ಪ್ರಾಪ್ತ ಮಾಡ್ಕೋಬಹುದು. ಭವನತ್ರಿಕದಿಂದ ಮನುಷ್ಯಗತಿಗೆ ಬಂದು ತೀರ್ಥಂಕರ ಆಗ್ಬಹುದೇನು? ಇಲ್ಲ. ಯಾಕೆ?
ಪೂರ್ವಭವದಲ್ಲಿ ನೋಡಿ, ಭವನತ್ರಿಕದಲ್ಲಂತೂ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿರತಕ್ಕಂಥ ಜೀವ ಇರುವುದೇ ಇಲ್ಲ. ವೈಮಾನಿಕ ದೇವತೆಗಳು ಇರಲಿಕ್ಕೆ ಸಾಧ್ಯ, ಆದರೆ ಭವನತ್ರಿಕದಲ್ಲಿಲ್ಲ. ಇನ್ನು ಭವನತ್ರಿಕದಿಂದ ಬಂದು ಭರತ ಐರಾವತ ಕ್ಷೇತ್ರಗಳಲ್ಲಿ ತೀರ್ಥಂಕರಾಗಬೇಕು ಅಂತಂದ್ರೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭರತ ಐರಾವತ ಕ್ಷೇತ್ರಗಳಲ್ಲಿ ಬರುವಂತಹ ಜೀವಗಳು ವೈಮಾನಿಕ ದೇವತೆಗಳಿಂದ ಮತ್ತು ಮೂರನೇ ನರಕದವರೆಗಿನ ನಾರಕಿ ಜೀವಿಗಳು ಬರಬಹುದು. ನರಕ ಪರ್ಯಾಯದಿಂದ ಬಂದು ತೀರ್ಥಂಕರಾಗಬಹುದು. ಅದು ಮುಂದಿನ ಕಥನ. ಇಲ್ಲಿ ಸಾಮಾನ್ಯ ಕಥನ ಒಂದು ಸಲ ಮಾಡಿದರು. ಇನ್ನು ಭವನತ್ರಿಕ ದೇವ ದೇವಿಯರು ನೋಡಿ ತೀರ್ಥಂಕರಾಗಬಹುದೇನು? ನಿಷೇಧ ಬಂತು ನೋಡಿ. ಮತ್ತು ಕಲ್ಪವಾಸಿ ಸರ್ವದೇವಿಯರು, ಕಲ್ಪವಾಸಿ ಸರ್ವದೇವಿಯರು ಭವನತ್ರಿಕ ದೇವದೇವಿಯರು ಮತ್ತು ಕಲ್ಪವಾಸಿ ಸರ್ವದೇವಿಯರು ತ್ರಿರ್ಯಂಚ ಗತಿಗೆ ಬಂದರೆ ಏನೇನಾಗಬಹುದು? 6 ಗುಣಗಳು. ಮೊದಲಿನ ಫೇಮಸ್ 6 ಗುಣಗಳು. ಆಮೇಲೆ ಮನುಷ್ಯಗತಿಗೆ ಬಂದರೆ ಏನೇನಾಗಬಹುದು? 10 ಗುಣಗಳನ್ನು ಪಡೆಯಬಹುದು. ಭವನತ್ರಿಕದಿಂದ ಬರುವಂತವರು ತೀರ್ಥಂಕರಾಗುವುದಿಲ್ಲ. ಅಂದರೆ ತೀರ್ಥಂಕರ್ ಎಲ್ಲಿಯೂ ಕೂಡ ಆಗುವುದಿಲ್ಲ ಅಂತ ತಗೋಬೇಕಿದನ್ನ. ಯಾಕಂದ್ರೆ ಮನುಷ್ಯ ಗತಿಗೆ ಬಂದ್ರು, ವಿದೇ ಕ್ಷೇತ್ರದಲ್ಲೇನಿದೆ, ಭವನತ್ರಿಕದಿಂದ ಬಂದು ಮನುಷ್ಯ ಗತಿಗೆ ಬಂದು ತೀರ್ಥಂಕರಾಗುವಂತ ಚಾನ್ಸ್ ಇದೆಯಲ್ಲ, ಅದೇ ಪರ್ಯಾಯದಿಂದ ತೀರ್ಥಂಕರಾಗತಕ್ಕಂಥ ಚಾನ್ಸ್ ಇದೆ. ಆದರೆ ಭವನತ್ರಿಕದಿಂದ ಬಂದಂತ ಮನುಷ್ಯರಿಗೆ ತೀರ್ಥಂಕರ ಆಗುವುದಿಲ್ಲ. ಎಲ್ಲಿ? ವಿದೇ ಕ್ಷೇತ್ರದಲ್ಲಿ. ಕರ್ಮಭೂಮಿಯಲ್ಲಿ, ಕರ್ಮಭೂಮಿನಲ್ಲ ಅದು ವಿದೇ ಕ್ಷೇತ್ರ. ಭವನತ್ರಿಕದಿಂದ ಮರಣ ಹೊಂದಿ ಭವನತ್ರಿಕ ದೇವತೆಗಳು ವಿದೇ ಕ್ಷೇತ್ರದಲ್ಲಿ ಜನ್ಮ ತಾಳಲ್ಲ, ತಾಳಬಹುದು. ಕರ್ಮಭೂಮಿ ಇದೆ, ಜನ್ಮ ತಾಳಬಹುದು. ಆಮೇಲೆ ಸಮ್ಯಕ್ತ್ವ ಸಹಿತ ಬರಬಹುದೇನು? ಯಾಕೆ? ಸಮ್ಯಕ್ತ್ವ ಸಹಿತ ಬರಬಹುದು. ಬರುವಾಗ ಸಮ್ಯಕ್ತ್ವ ಸಹಿತ ಬರಬಹುದು. ಹೋಗುವಾಗ, ಇಲ್ಲಿಂದ ಹೋಗುವಾಗ ಅಲ್ಲಿ ಜನ್ಮ ತಾಳುವಾಗ ಮಿಥ್ಯಾತ್ವ ಸಹಿತ ಒಂದೇ ಗುಣಸ್ಥಾನ ಇದೆ. ಆದರೆ ಅಲ್ಲಿಂದ ಭವನತ್ರಿಕದಿಂದ ಬಂದು ಮನುಷ್ಯ ಆದ್ರು ಅಂತ ಇಟ್ಕೊಳ್ಳಿ, ಸಮ್ಯಕ್ ದರ್ಶನ ಸಹಿತ ಮನುಷ್ಯ ಆಗಿ ಜನ್ಮ ತಾಳಿದರು. ಸಮೋಶರಣದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಅದೇ ಪರ್ಯಾಯದಿಂದ ತೀರ್ಥಂಕರ ಆಗಬಹುದೇನು? ಅದೇ ಮನುಷ್ಯ ಪರ್ಯಾಯದಿಂದ ತೀರ್ಥಂಕರ ಆಗಬಹುದೇನು? ಭವನತ್ರಿಕದಿಂದ ಬಂದವರು ತೀರ್ಥಂಕರಾಗುವುದಿಲ್ಲ. ನೋಡ್ರಿ, ಮನುಷ್ಯಗತಿ ಸಿಕ್ಕರೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟಲ್ಲ. ಮೋಕ್ಷಕ್ಕೆ ಹೋಗಬಹುದು. ಮೋಕ್ಷ ಒಂದೇನಿದೆ? ಕಾಮನ್ ಕಥನ್. ಮೋಕ್ಷ ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ. ತೀರ್ಥಂಕರ ಆಗಿ ಮೋಕ್ಷ ಹೋಗುವುದು ಅಂದರೆ ಒಂದು ವಿಶೇಷ ಇದೆ ಅಲ್ಲದು. ಆ ಗುಣ ಪ್ರಾಪ್ತ ಇಲ್ಲ ಅವರಿಗೆ. ತೀರ್ಥಂಕರ ಮನುಷ್ಯ ಪರ್ಯಾಯದಲ್ಲೇ ಕಟ್ಕೊಂಡು ವಿದೇ ಕ್ಷೇತ್ರದಲ್ಲಿ ಏನಿದೆ, ದೇವಗತಿಯಿಂದ ಬಂದು ಮನುಷ್ಯ ಆಗಿ ತೀರ್ಥಂಕರ ಪ್ರಕೃತಿ ಕಟ್ಕೊಂಡು ಅದೇ ಭಾವದಿಂದ ತೀರ್ಥಂಕರ ಆಗಬಹುದು. ವಿದೇ ಕ್ಷೇತ್ರದಲ್ಲಿ 3 ಕಲ್ಯಾಣಕ್ಕೆ ಸಹಿತ ಮೋಕ್ಷಕ್ಕೆ ಹೋಗಬಹುದಲ್ಲ, ಆ ಚರ್ಚೆ ನಡೀತಾ ಇದೆ. ಅಂದ್ರೆ ಭವನತ್ರಿಕದಿಂದ ಬಂದಂತಹ ಮನುಷ್ಯರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುವುದೇ ಇಲ್ಲ. ಇದು ನಿಯಮ ಆಯಿತು. ಮೋಕ್ಷಕ್ಕೆ ಹೋಗಬಹುದು. ದೀಕ್ಷಾ ತಗೊಂಡು ಸ್ವಯಂ ಧಾರಣ ಮಾಡಿ ಕರ್ಮಗಳನ್ನ ನಾಶ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗಬಹುದು. ತೀರ್ಥಂಕರ ಪ್ರಕೃತಿ ಕಟ್ಕೊಂಡು ತೀರ್ಥಂಕರನಾಗಿ ಮೋಕ್ಷಕ್ಕೆ ಹೋಗಾಕ ಸಾಧ್ಯ ಇಲ್ಲ. ವಿದೇ ಕ್ಷೇತ್ರದಲ್ಲಿ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು? ಸಾಧ್ಯ ಇಲ್ಲ. ಇನ್ನು ಭರತ ಕ್ಷೇತ್ರದಲ್ಲಿ ಹುಟ್ಟಬೇಕು ಅಂತಂದ್ರೆ ಪೂರ್ವಭವದಿಂದ ತಂದಿರಬೇಕು ತೀರ್ಥಂಕರ ಪ್ರಕೃತಿಯನ್ನು. ಅಲ್ಲಿ ಹಾಗೆ ಅಲ್ಲ, ಅಲ್ಲಿ ಆ ತರ ಅಲ್ಲ.
ಅಲ್ಲೇ ಕಟ್ಕೊಂಡು ಅಲ್ಲೇ ಹೋಗಬಹುದು, ಅದೇ ಪರ್ಯಾಯದಲ್ಲಿ ಕಟ್ಕೊಂಡು ಅದೇ ಪರ್ಯಾಯದಿಂದ ತೀರ್ಥಂಕರಾಗಬಹುದು. ಪರಭವದಿಂದ ತರುವಂತ ಅವಶ್ಯಕತೆ ಅಲ್ಲಿಲ್ಲ. ತರಬಹುದು, ತರದೇನೂ ಇರಬಹುದು. ಯಾಕೆಂದ್ರೆ ವಿದೇಶ ಕ್ಷೇತ್ರಗಳಲ್ಲಿ 5 ಕಲ್ಯಾಣಕಗಳೂ ಇವೆ, 3 ಕಲ್ಯಾಣಕಗಳೂ ಇವೆ, 2 ಕಲ್ಯಾಣಕಗಳೂ ಇವೆ. 2 ಕಲ್ಯಾಣಕ ಯಾರಿಗೆ? ಯಾವಾಗ ಕಟ್ಕೋತಾರ ಅವರು? 2 ಕಲ್ಯಾಣಕ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗುವಂತವ್ರು, ತೀರ್ಥಂಕರಾಗುವಂತವ್ರು. ಅದೇ ಭಾವದಲ್ಲಿ ಯಾವ ಪರ್ಯಾಯದಲ್ಲಿ? ಸಂಯಮ ಪರ್ಯಾಯ ಪಡ್ಕೊಂಡಾಗ ಮುನಿ ಅವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಕೊಂಡ್ರು ಅಂತಂದ್ರೆ ದೀಕ್ಷಾ ಕಲ್ಯಾಣಕ್ಕಿಲ್ಲ ಅವರಿಗೆ. ಮೊದಲ ದೀಕ್ಷಾ ಆಗಿದೆ, ಕಟ್ಟುಕೊಳ್ಳೋಕ್ಕಿಂತ ಮೊದಲು ದೀಕ್ಷಾ ಆಗಿರ್ತದೆ. ಆದ್ದರಿಂದ ಕಲ್ಯಾಣಕ್ಕೆ ಅಲ್ಲದು. ಇನ್ನು 2 ಕಲ್ಯಾಣಕ್ಕೆ ಆಗ್ತದೆ. ಕೇವಲ ಜ್ಞಾನ ಕಲ್ಯಾಣಕ್ಕೆ ಒಂದು ಮತ್ತು ಮೋಕ್ಷ ಕಲ್ಯಾಣಕ್ಕೆ ಒಂದು. ಈ ತರ ಅಂದ್ರೆ ಭೌನತ್ರಿಕದಿಂದ ಬಂದಂತವರಿಗೆ ಮುನಿ ಆದ್ರೂ ಕೂಡ ತೀರ್ಥಂಕರ ಕರ್ಮ ಕಟ್ಟುಲ್ಲ, ಮತ್ತು ಶ್ರಾವಕ ಅವಸ್ಥೆಯಲ್ಲೂ ಕೂಡ ತೀರ್ಥಂಕರ ಪ್ರಕೃತಿ ಕರ್ಮ ಕಟ್ಟುವುದಿಲ್ಲ ಅನ್ನುವಂತ ನಿಯಮ ಆಯಿತು ಇದರ ಆಧಾರದಿಂದ. ಅಂದ್ರೆ ನೋಡಿ, ಇಲ್ಲಿ ಏನೇನು ಹೇಳಿದ್ರು ಸ್ವಲ್ಪ ಲಕ್ಷ್ಯ ಕೊಡುವಂತ ವಿಷಯ ಇದೆ. ಭವನತ್ರಿಕ ದೇವ, ಹೌದಲ್ಲ, ಮತ್ತು ದೇವಿಯರು. ದೇವಿಯರು ಅಂತಂದ್ರೆ ಸ್ತ್ರೀ ಪರ್ಯಾಯದಿಂದ ಬಂದಿರತಕ್ಕಂಥ ಜೀವಗಳು. ಮನುಷ್ಯ ಪರ್ಯಾಯಕ್ಕೆ ಬಂದು ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳಿ ಮೋಕ್ಷಕ್ಕೆ ಹೋಗಬಹುದು. ಕಲ್ಪವಾಸಿ ಸರ್ವದೇವಿಯರು ಅಂದ್ರೆ 1ನೇ ಸ್ವರ್ಗದಿಂದ ಹಿಡ್ಕೊಂಡು 16ನೇ ಸ್ವರ್ಗದ ತನಕ ಇರತಕ್ಕಂತಹ ದೇವಿಯರು, ಎಲ್ಲಾ ದೇವಿಯರು, 16ನೇ ಸ್ವರ್ಗದ ತನಕ ಇರುವಂತಹ ಎಲ್ಲಾ ದೇವಿಯರು ಮತ್ತು ಭವನತ್ರಿಕದ ದೇವತೆಗಳು ಮತ್ತು ದೇವಿಯರು. ನೋಡಿ, ಸ್ವರ್ಗದ ದೇವಿಯರನ್ನಷ್ಟೇ ತಗೊಂಡಿದ್ದಾರೆ, ದೇವತೆಗಳ ಚರ್ಚೆ ಇಲ್ಲಿ. 16ನೇ ಸ್ವರ್ಗದ ತನಕ ಇರುವಂತಹ ದೇವಿಯರನ್ನಷ್ಟೇ ತಗೊಂಡಿದ್ದಾರೆ, ದೇವತೆಗಳನ್ನು ತಗೊಂಡಿಲ್ಲ. ಮತ್ತು ಭವನತ್ರಿಕದಿಂದ ಬರುವಂತಹ ದೇವತೆಗಳನ್ನು ತಗೊಂಡಿದ್ದಾರೆ, ದೇವಿಯರನ್ನು ತಗೊಂಡಿದ್ದಾರೆ. ಇವರು ಮನುಷ್ಯಗತಿಗೆ ಬಂದರು ಅಂತಂದ್ರೆ ಮೋಕ್ಷಕ್ಕೆ ಹೋಗಬಹುದು. ದೇವಿಯರು, ಸ್ವರ್ಗದ ದೇವಿಯರು ಕೂಡ ಮೋಕ್ಷಕ್ಕೆ ಹೋಗಬಹುದು, ಭವನತ್ರಿಕದ ದೇವತೆಗಳೂ ಮೋಕ್ಷಕ್ಕೆ ಹೋಗಬಹುದು, ಮತ್ತು ದೇವಿಯರನ್ನು ಮೋಕ್ಷಕ್ಕೆ ಹೋಗಬಹುದು. ಆದರೆ ತೀರ್ಥಂಕರ ಪ್ರಕೃತಿ ಕಟ್ಟಿಕೊಳ್ಳುವುದಿಲ್ಲ, ಇದು ನಿಯಮ ಆಯಿತು. ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗಲ್ಲ ಇವರು. 16 ಸ್ವರ್ಗದೊಳಗೆ ದೇವಿ ಇದ್ದಾರೆ. ಅವ್ರ ಕಥನ ಬೇರೆ ಇದೆ ಕೆಳಗಡೆಗೆ, ಅವ್ರ ಕಥನ ಮುಂದೆ ಬೇರೆಯಾಗಿ ಕೊಟ್ಟಿದ್ದಾರೆ. ಸೌಧರ್ಮದಿಂದ ಶತಾರ ಸಹಸ್ರಾರದವರೆಗಿನ ದೇವತೆಗಳು ಬಂದರು ನೋಡ್ರಿ. ಎಲ್ಲಿಂದ ಎಲ್ಲಿ ತನಕ ಯಾವ ಸ್ವರ್ಗ? 1ನೇ ಸ್ವರ್ಗದಿಂದ ಸಹಸ್ರಾರ ಸ್ವರ್ಗ ಅಂತಂದ್ರೆ 12ನೇ ಸ್ವರ್ಗ ಇದೆಯಲ್ಲ. ಸೌಧರ್ಮದಿಂದ ಶತಾರ ಸಹಸ್ರಾರದವರೆಗಿನ ದೇವತೆಗಳು ಅಂದ್ರೆ ಎಷ್ಟನೇ ಸ್ವರ್ಗದವರೆಗಿನ ದೇವತೆಗಳು? 12ನೇ ವರೆಗಿನ ಸ್ವರ್ಗದ ದೇವತೆಗಳು. ಇವರು ಎಷ್ಟು ಗತಿಗಳಿಗೆ ಬರಬಹುದು? ನಿನ್ನೆ ಬಂದಿತ್ತು ತಿರ್ಯಂಚ ಆಗುವಂತಹ ಜೀವ ಹೆಚ್ಚಂದ್ರೆ ಯಾವ ಸ್ವರ್ಗದಿಂದ ಬರಬಹುದು? 12ನೇ ಸ್ವರ್ಗದಿಂದ. 13ನೇ ಮೊದಲಾದ ಸ್ವರ್ಗದಿಂದ ಬರುವವರು ನಿಯಮದಿಂದ ಮನುಷ್ಯ ಗತಿಗೆ ಬರ್ತಾರೆ, ತಿರ್ಯಂಚ ಆಗುಲ್ಲ. ಇನ್ನು ಸೌಧರ್ಮ ಸ್ವರ್ಗದಿಂದ 1ನೇ ಸ್ವರ್ಗದಿಂದ 12ನೇ ಸ್ವರ್ಗದವರೆಗಿನ ದೇವತೆಗಳು ತಿರ್ಯಂಚ ಗತಿಗೆ ಬಂದರೆ, ದೇವತೆಗಳು ಬರಬಹುದು ತಿರ್ಯಂಚ ಗತಿಗೆ, ತಿರ್ಯಂಚ ಆಯು ಕಟ್ಕೊಂಡು ತಿರ್ಯಂಚ ಗತಿಗೆ ಬಂದರೆ ಮಿಥ್ಯಾತ್ವ ಸಹಿತ ಬರ್ತಾರೋ ಅಥವಾ ಸಮ್ಯಕ್ತ್ವ ಸಹಿತ? ಮಿಥ್ಯಾತ್ವ ಸಹಿತ. ಮಿಥ್ಯಾತ್ವ ಸಹಿತ ಬಂದು ಜನ್ಮ ತಾಳಿ ತಿರ್ಯಂಚಾಗಿ ಎಷ್ಟು ಗುಣಗಳನ್ನು ಪಡೆಯಬಹುದು? ಅವೇ ಮೊದಲಿನ ಫೇಮಸ್ 6 ಗುಣಗಳನ್ನು ಪಡೆಯಬಹುದು. ತಿರ್ಯಂಚ ಗತಿಯಲ್ಲಿ 6 ಫೇಮಸ್ ಫಿಕ್ಸ್. ಇನ್ನು ಮನುಷ್ಯ ಗತಿಗೆ ಬಂದರೆ
ಒಂದನೇ ಸ್ವರ್ಗದಿಂದ 12ನೇ ಸ್ವರ್ಗದ ದೇವತೆಗಳು ಮನುಷ್ಯ ಗತಿಗೆ ಬಂದರೆ ಸಮ್ಯಕ್ತ್ವದಿಂದ ಬರಬಹುದೋ ಅಥವಾ ಮಿಥ್ಯಾತ್ವದಿಂದ? ಅದೇನು ನೇಮ್ ಇದೆ? ನೇಮಿಲ್ಲ. ಮಿಥ್ಯಾತ್ವ ಸಹಿತನೂ ಬರಬಹುದು, ಸಮ್ಯಕ್ತ್ವ ಸಹಿತನೂ ಬರಬಹುದು. ಆದರೆ ತಿರ್ಯಂಶ ಗತಿಗೆ ಬರುವವರು ನಿಯಮದಿಂದ ಮಿಥ್ಯಾತ್ವ ಸಹಿತವೇ ಬರುತ್ತಾರೆ. ದೇವಗತಿಯಿಂದ ಬರ್ತಾ ಇದ್ದಾರೆ ತಿರ್ಯಂಶ ಗತಿಗೆ ಮಿಥ್ಯಾತ್ವ ಸಹಿತ. ಮನುಷ್ಯ ಗತಿಗೆ ಬರುವುದಾದರೆ ಸಮ್ಯಕ್ತ್ವ ಸಹಿತನೂ ಬರಬಹುದು, ಮಿಥ್ಯಾತ್ವ ಸಹಿತನೂ ಬರಬಹುದು. ಇಂಥ ದೇವತೆಗಳು ಎಷ್ಟು ಗುಣಗಳನ್ನು ಪಡೆಯಬಲ್ಲರು? 14 ಎಲ್ಲ. ನೋಡಿ, 1ನೇ ಸ್ವರ್ಗದಿಂದ ಬಂದಂತಹ ಜೀವನು ತೀರ್ಥಂಕರಾಗಬಹುದು, ಬಲಭದ್ರ ಆಗಬಹುದು, ನಾರಾಯಣ್ ಪ್ರತಿನಾರಾಯಣ್ ಎಲ್ಲ 12ನೇ ಸ್ವರ್ಗದವರೆಗೆ. 1ನೇ ಸ್ವರ್ಗದಿಂದ ಹಿಡ್ಕೊಂಡು 12ನೇ ಸ್ವರ್ಗದವರೆಗೆ. ಅಂದ್ರೆ 1ನೇ ಸ್ವರ್ಗದಿಂದ ಬಂದು ಆಗಬಹುದಲ್ಲ, ತೀರ್ಥಂಕರ ಆಗಬಹುದು, ಬಲಭದ್ರ ಆಗಬಹುದು, ಚಕ್ರವರ್ತಿ ಆಗಬಹುದು. ಏನ? ಅವರಾಗಲ್ಲ, ಭೌನತ್ರಿಕದಲ್ಲಿ ಆಗುಲ್ಲ. ನೋಡ್ರಿ, ಒಂದು ವಿಶೇಷ ಮಾತು ಲಕ್ಷ್ಯ ಕೊಡ್ರಿ. ಭೌನತ್ರಿಕದ ಬಂದವರು ತೀರ್ಥಂಕರ ಆಗ ಸಾಧ್ಯ ಇಲ್ಲ. ಮತ್ತೆ ತೀರ್ಥಂಕರ ಪೂಜೆ ಅವ್ರ ಪೂಜೆ ಎಲ್ಲರದು ಪೂಜೆ ಮಾಡಿ. ಒಂದನೇ ಸ್ವರ್ಗದಿಂದ 12ನೇ ಸ್ವರ್ಗದವರು ತೀರ್ಥಂಕರ ಆಗ್ತಾ ಇದ್ದಾರೆ ಬಂದು ದೇವತೆಗಳು. ಇವರು ತೀರ್ಥಂಕರ ಆಗುತ್ತಾರೆ, ಆದ್ದರಿಂದ ಪೂಜಾರ ಮಾಡಬೇಕು. ಅವ್ರ ಪೂಜೆಯನ್ನು ಮಾಡ್ಲಿಕ್ಕೆ ಹೇಳಿಲ್ಲ ಅಂದಮೇಲೆ ತೀರ್ಥಂಕರ ಯಾರು ಆಗವ್ರಿದ್ದಾರೆ ಅಲ್ಲಿಂದ ಬಂದ ಅವ್ರದ್ದು ಪೂಜೆ ಮಾಡ್ಲಿಕ್ಕೆ ಹೇಳಿಲ್ಲ, ಆ ದೇವತೆಗಳದ್ದು ಮಾಡ್ಲಿಕ್ಕೆ ಹೇಳಿಲ್ಲ. ಅವರ ದೇವತೆಗಳು ಮನುಷ್ಯಗತಿಗೆ ಬಂದು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ನಂತರನೂ ಕೂಡ ನೋಡಿ, ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ತೀರ್ಥಂಕರ ಪಂಚ ಕಲ್ಯಾಣಕಗಳನ್ನು ಪಡೆದುಕೊಳ್ಳತಕ್ಕಂಥವರಿಗೆ ಜನ್ಮ ಕಲ್ಯಾಣಕದ ಚಾನ್ಸ್ ಇದೆ, ಗರ್ಭ ಕಲ್ಯಾಣಕ್ಕೆ ಚಾನ್ಸ್ ಇದೆ, 5 ಕಲ್ಯಾಣಕ್ಕೆ ಚಾನ್ಸ್ ಇದೆ. ಅಂತಹ ತೀರ್ಥಂಕರ ಪರ್ಯಾಯದಲ್ಲಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಇನ್ನು ಆ ತೀರ್ಥಂಕರನ್ನಾದರೂ ನಾವು ಎಲ್ಲಿ ಪೂಜೆ ಮಾಡ್ತಾ ಇದ್ದೀವಿ? ಜೈನ ಧರ್ಮದಲ್ಲಿ ಅವ್ರ ಪೂಜೆಯನ್ನು ಕೂಡ ಹೇಳಿಲ್ಲ. ತೀರ್ಥಂಕರ ಅಂದ್ರು ನಾವು ಕೂಡ ವಸ್ತ್ರಾಯಧಾರಿಯಾಗಿದ್ದರೆ ನಮ್ಮ ಪೂಜೆಯನ್ನ ಮಾಡಬಾರದು. ಅಸಂಜದಂ ನ ಒಂದೇ. ಅಸಂಯಮ ಅವಸ್ಥೆಯಲ್ಲಿ ತೀರ್ಥಂಕರಿದ್ರೂ ಕೂಡ, ಸಮ್ಯಕ್ ದೃಷ್ಟಿ ಇದ್ರೂ ಕೂಡ, ಅವಧಿ ಜ್ಞಾನಿ ಇದ್ರೂ ಕೂಡ ಅವರ ಪೂಜೆಯನ್ನ ಮಾಡಬಾರದು ಅಂತ ಈಗ ಯಾರು ಹೇಳಿದ್ರು? ತೀರ್ಥಂಕರ ಹೇಳಿದ್ರು, ಅವರೇ ಹೇಳಿದ್ರು, ಅವರೇ ಹೇಳಿದ್ರು, ನಮ್ಮದು ಮಾಡಬೇಡ್ರಿ ಅಂತ. ಮತ್ತು ನಾವು ಯಕ್ಷಾದಿ ದೇವಗಳ ಪೂಜೆಯನ್ನು ಮಾಡ್ತಾ ಕೂತ್ಕೊಂಡಿದ್ದೇವೆ. ಎಂಥ ಅಜ್ಞಾನ! ಆಗಮ ಜ್ಞಾನ ಇಲ್ಲ, ತೀರ್ಥಂಕರ ವಾಣಿ ಗೊತ್ತಿಲ್ಲ, ಅಂಧಕಾರ. ಅದ ಅಷ್ಟ ಪ್ರಯೋಗ ಅವರಿಗೆ ಅಷ್ಟ ದ್ರವ್ಯ ಅನಿಸೋದು. ಎಷ್ಟು ಕತ್ತಲಿ ನೋಡ್ರಿ ಇದು, ಅಮಾವಾಸ್ಯೆ ಕತ್ತಲಿ. ಆತ್ಮನೇನು ನೋಡ್ರಿ, ಅವರೆಲ್ಲ ಸಾಮಾನ್ಯ ವಿಚಾರದವರು. ಯಾವ್ದು ಒಂದು ಅಷ್ಟಕ್ಕೆ ಇದೆಯಲ್ಲ, ಒಟ್ಟು ಮಾಡೋಣ ಬರೀ ಸರಿ. ನಿಮಗೆ ಎಷ್ಟು ಕೆಟ್ಟ ಅನಿಸ್ತೈತಿ, ಕೇಳ್ರಿ, ನಿಮಗೆ ಎಷ್ಟು ಕೆಟ್ಟ ಅನಿಸ್ತೈತಿ, ಅವ್ರಿಗೆ ಅಷ್ಟು ಚಲೋ ಅನಿಸ್ತೈತಿ. ಯಾಕಂದ್ರೆ ಮಹಾರಾಜರು ಬರ್ದ ತಾಯಿ ಅಂತ ಜ್ಞಾನಿ ಮಹಾರಾಜರು ಬರ್ದರು. ಅದನ್ನು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾವ್ದು ಮಾಡವ್ರು ನಾವು? ಇನ್ನ ಆಧಾರ ಪೂರ್ವಕವಾಗಿ ಒಳ್ಳೇದನ್ನಿಸ್ತೈತಿ ಅವ್ರಿಗೆ ನಾವು ಬರೆದಿದ್ರೆ. ಇದು ಕತ್ಲೆ ಅನ್ನೋದು. ಗುಬ್ಬಿ, ಕಾಗಿ ಇವುಗಳಿಗೆ ಪ್ರಕಾಶದಲ್ಲಿ ಮಾತ್ರ ವಸ್ತು ಕಾಣ್ತದೆ. ಆದರೆ ಅಂಧಕಾರದಲ್ಲಿ, ಗೂಗಿಗೆ ಅಂಧಕಾರದಲ್ಲಿ ವಸ್ತು ಕಾಣ್ತದೆ.
ಟೈಮ್ ಹೋಯ್ತು.